ಕಾರಿಕೆಗಳಲ್ಲಿ 4ನೇ ಅಧ್ಯಾಯ ಅಲಾತ ಶಾಂತಿ ಪ್ರಕರಣದಲ್ಲಿ ನಿನ್ನೆಯವರೆಗೆ 35 ಕಾರಿಕೆಗಳನ್ನು ನೋಡಿದ್ವಿ. ಇವತ್ತು 36ನೇ ಕಾರಿಕೆಯನ್ನ ನೋಡ್ಬೇಕಾಗಿದೆ. ಆ 36ನೇ ಕಾರಿಕೆ ಏನದ ಅಂದ್ರೆ ಸ್ವಪ್ನೇಚ ಅವಸ್ತುಕಃ ಕಾಯಃ ಪೃಥಕ್ ಅನ್ಯಸ್ಯ ದರ್ಶನ ಯಥ ಕಾಯಃ ತಥಾ ಸರ್ವಂ ಚಿತ್ತದೃಶಂ ಅವಸ್ತುಕಂ. ಕನಸಿನಲ್ಲಿರುವ ಶರೀರವು ಅಸತ್ಯವಾಗಿರುತ್ತದೆ, ಏಕೆಂದ್ರೆ ಅದಕ್ಕಿಂತ ಬೇರೆಯಾಗಿ ಮತ್ತೊಂದು ಜಾಗೃತದಲ್ಲಿ ಕಾಣಿಸುತ್ತಿರುತ್ತದೆ. ಅಲ್ಲಿ ಹಾಕೋರಿ, ಜಾಗೃತ ಹಾಕೋರಿ, ಬುಕ್ನ ಬರೆದಿಲ್ಲ. ಸ್ವಪ್ನಕ್ಕಿಂತ ಭಿನ್ನವಾಗಿ ಜಾಗೃತದಲ್ಲಿ ಇನ್ನೊಂದು ಶರೀರ ಕಾಣಾಗುತ್ತದೆ. ಸ್ವಪ್ನದಲ್ಲಿ ಕಾಣುವ ಶರೀರ ಅಪಂಚೀಕೃತ ಶರೀರ, ಜಾಗೃತದಲ್ಲಿ ಕಾಣುವಂತದ್ದು ಪಂಚೀಕೃತವಾದಂತಹ ಶರೀರ, ಬೇರೆ ಶರೀರ ಕಾಣ್ತದೆ. ಶರೀರವು ಹೇಗೋ ಹಾಗೆ ಚಿತ್ತ ದೃಶ್ಯವಾದದ್ದೆಲ್ಲವೂ ಅಸತ್ಯವೇ. ಶರೀರ ಮಿಥ್ಯ ಆಯ್ತಂದ್ರ ಆ ಶರೀರ ನೋಡುವಂತ ದೃಕ್ ಏನದ ಅದು ಕೂಡ ಸುಳ್ಳೇ ಅದ. ಏನ್ ಹೇಳ್ತಾರ ನೋಡಿ, ದ ಫಿಸಿಕಲ್ ಬಾಡಿ ಇನ್ ಅ ಡ್ರೀಮ್ ಈಸ್ ಫಾಲ್ಸ್. ಸ್ವಪ್ನದಲ್ಲಿ ನಾವು ಕಾಣ್ತಾ ಇರುವಂತಹ ದೃಶ್ಯವಾಗಿ ತೋರ್ತಾ ಇರುವಂತಹ ನಮ್ಮ ಶರೀರ ಅದು ಸುಳ್ಳಾಗಿದೆ. ಸಿನ್ಸ್ ಅನದರ್ ಬಾಡಿ ಡಿಸ್ಟಿಂಕ್ಟ್ ಫ್ರಮ್ ಡ್ರೀಮ್ ಬಾಡಿ. ಅದು ಹೆಂಗ ಬೇರೆ ಐತಂದ್ರ ಸ್ಥೂಲ ಶರೀರಕ್ಕಿಂತ ಬೇರೆ ಅದ. ಜಾಗೃತ ಅವಸ್ಥೆಯಲ್ಲಿ ತೋರುವ ಶರೀರಕ್ಕಿಂತ ಸೂಕ್ಷ್ಮ ಶರೀರದಲ್ಲಿ ತೋರುವಂತಹ ಶರೀರ ಬೇರೆ ಅದ. is seen just as the body in the dream is false, so also every object of consciousness is false. ಹೆಂಗ ಸ್ವಪ್ನದ ಪದಾರ್ಥಗಳು ಏನು ಮಿಥ್ಯ ಅದಾವ, ಹಂಗ ಈ ಅರಿವಿಗೆ ದೃಶ್ಯ ಆಗುವಂತದ್ದು ಏನ ಇರ್ಲಿ, ಅದು ಈ ಅರಿವಿಗೆ ದೃಶ್ಯ ಆಗುವಂತದ್ದು ಏನ್ ಬೇಕಾದಿರ್ಲದು. ಬಂಗಾರ ಇದ್ರೂ ಕೂಡ ಸುಳ್ಳೇ, ಖರೆ ಅಲ್ಲ. ಅದ ವಿಷಯವನ್ನು ಇವತ್ತು ಹೇಳೋರು. ಅದನ್ನ ವಿಷಯ ನೋಡು. ನಿನ್ನೆ ಟಿವಿ ನೋಡಿದ್ರೆ ಇಲ್ಲ, ಬಂಗಾರ ಅಂತ ನೆನಪಾತ. ಒಬ್ಬವ ಬಂಗಾರ ಬೆಳ್ಳಿನ ವನಸ್ಪತಿಯಿಂದ ತಯಾರು ಮಾಡುವುದನ್ನ, ವನಸ್ಪತಿಯಿಂದ ಬಂಗಾರ ಮತ್ತು ಬೆಳ್ಳಿ ತಯಾರು ಮಾಡ್ತಾನ. ನನಗೆ 2 ಗ್ರಾಮ್ ಇದು ಕೊಡ್ರಿ, ಬೆಳ್ಳಿನ 80 ಗ್ರಾಮ್ ನಾನು ಚಿನ್ನ ಮಾಡಿಕೊಡ್ತೇನೆ ವನಸ್ಪತಿಯಿಂದ ಅಂತ ಹೇಳ್ಕೊಂಡು ಸಂಶೋಧನೆ ಮಾಡಿದ್ದನ್ನ ಪ್ರಧಾನಮಂತ್ರಿ ಮೋದಿ ಅವರಿಗೆ ಡಾಕ್ಯುಮೆಂಟ್ ಕಳಿಸಿ, ಅದ್ರದ್ದು ಏನು ರಹಸ್ಯ ಐತಿ ಅದನ್ನ ನಾನು ನಿಮ್ಗೆ ಹೇಳ್ತೇನೆ ಅಂತ ಇದ್ಕೊಂಡು ಹೇಳಿ ಸ್ವಲ್ಪ ದಿವಸಕ್ಕೆ ಮರಣ ಆಗ್ಬಿಟ್ಟಿತ್ತು. ಅಂದ್ರ ಅದು ಸಾಧ್ಯದ ಅಂತ ಹೇಳ್ತಾರ. ಈ ಕೆಮಿಸ್ಟ್ರಿ ಒಳಗ ಸಾಧ್ಯದ ಅಂತ ಕೆಲವು ಮಂದಿ ಹೇಳ್ತಾರ. ನಾ ಹಂಗ ಸೈಡ್ ವಿಷಯ ಟಾಪಿಕ್ ಇರ್ಲಿ ಅಂತ ಹೇಳಾಕತ್ತೀನಿ. ನಮ್ಗೇನು ಬಂಗಾರ ಮಾಡೋದು ಬೇಕಾಗಿಲ್ಲ, ನಮ್ಗೇನು ಬೆಳ್ಳಿ ಮಾಡೋದು ಬೇಕಾಗಿಲ್ಲ, ಒಟ್ಟು ಸಾಧ್ಯದ ಅಂತ ತಿಳ್ಕೊಂಡು ನಮ್ಮ ಮಲ್ಲಾಡಿಹಳ್ಳಿ ಸ್ವಾಮೀಜಿ ಕಡೆ ಆ ವಿದ್ಯೆ ಇತ್ತು, ತಿರುಕಾನು ರಾಘವೇಂದ್ರ ಸ್ವಾಮೀಜಿ ಕಡೆ ಆ ವಿದ್ಯೆ ಇತ್ತು ಅಂತ ತಿಳ್ಕೊಂಡು ಒಬ್ರು ಅವ್ರನ್ನ ಸ್ವಾಮಿಗಳು ಬೆನ್ನ ಹತ್ತಿ ಅವ್ರನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡ್ ಬಂದು ಅವ್ರಿಗೆ ಜಬರ್ದಸ್ತ್ ಮಾಡಿ ನೀ ಹೇಳಿಲ್ಲ ಅಂದ್ರೆ ನಿನ್ ಕೊಲೆ ಮಾಡ್ತೀನಿ ಅಂತ ಹೆದರಿಸಿದ್ದು ಎಲ್ಲ ಹಿಂದೆ ಒಂದು 20-25 ವರ್ಷದಿಂದ ಪೇಪರ್ನಾಗ ಎಲ್ಲ ಬಂದಿತ್ತು. ಅದನ್ನ ನೆನಪಾತು, ಹಂಗ ಹೇಳ್ತಾ ಇದ್ದೇನೆ. ಅದೇ ನಮ್ಗಿಲ್ಲಿ ಶಾಸ್ತ್ರಕ್ಕೇನು ಸಂಬಂಧ ಇಲ್ಲ, ಹಂಗೆ ವಿಚಾರ. ಏನ್ ಹೇಳ್ತಾರೆ ಈ ಶ್ಲೋಕದಾಗ ಗೌಡಪಾದರು ಅಂದ್ರೆ, ಯಾವಾಗ ನಾವು ಸ್ವಪ್ನ ಪ್ರಪಂಚವನ್ನ ನಾವು ಪ್ರವೇಶ ಆಗ್ತೇವಿ, ಅಲ್ಲೇ ಒಂದು ಸ್ಥೂಲ ಶರೀರ ಸೂಕ್ಷ್ಮ ಶರೀರವನ್ನ ನಾವು ಏನ್ ಮಾಡ್ತೇವಿ, ಅಲ್ಲಿ ಹೊರಚಲ್ತೇವಿ. ಅಲ್ಲಿ ಸ್ವಪ್ನ ಪ್ರಪಂಚದಲ್ಲಿ ಬೇಕಾದಂತ ಒಂದು ಸೂಕ್ಷ್ಮ ಶರೀರವನ್ನ ಹೊರಚಲ್ತೇವೆ. ಆ ಒಂದು ಶರೀರದಲ್ಲಿ ವ್ಯವಹಾರಗಳನ್ನ ಮಾಡ್ತೇವೆ. ಎಲ್ಲೇ ಸ್ವಪ್ನ ಶರೀರದಲ್ಲಿ, ಸ್ವಪ್ನದಲ್ಲಿ. ಅದೇ ರೀತಿ ಜಾಗೃತಕ್ಕೆ ಬಂದಿವಿ ಅಂದ್ರೆ ಜಾಗೃತದಾಗೂ ಕೂಡ ಒಂದು ಜಾಗೃತ ಶರೀರವನ್ನ ಹೊರಚಲ್ತೇವಿ, ಅಲ್ಲಿ ಕೂಡ ವ್ಯವಹಾರ ಮಾಡ್ತೇವಿ ಅಂತಾರ. When we enter the dream, the first thing we do is project a body-mind sense complex for our own use. But with a waking body-mind complex, we cannot do any transaction in the dream.
ಸ್ವಪ್ನ ಪ್ರಪಂಚದಾಗ ಏನ ನಾವು ಶರೀರವನ್ನ ನಾವು ಹೊರಚೆಲ್ಲಿ ಅಲ್ಲಿ ಏನು ವ್ಯವಹಾರ ಮಾಡಾಕತ್ತೇವಿ, ಕೊಡತುಗಳು ವ್ಯವಹಾರ ಮಾಡಾಕತ್ತೇವಲ್ಲ ಕನಸಿನಾಗ, ಹೌದು. ಅದನ್ನ ನೀವು ಸ್ಥೂಲ ಶರೀರದಿಂದ ಮಾಡ್ರಿ ಅಂದ್ರೆ ಯಾರಿಗಾರ ಮಾಡಕ್ ಸಾಧ್ಯ ಆಗತ್ತೆ ನೋಡ್ರಿ. ಸೂಕ್ಷ್ಮ ಶರೀರದಲ್ಲಿ ಮಾಡುವಂತ ಕೊಡತುಗಳು ವ್ಯವಹಾರವನ್ನ ಜಾಗೃತ ಶರೀರ ಐತಲ್ಲ ಆ ಶರೀರದಿಂದ ಮಾಡಕ್ ಬರ್ತೈತಿ ನೋಡ್ರಿ ಅಂತ ಕೇಳ್ತಾರ. The dream body that is transacting in the dream is different from waker's body that is resting on the bed. ಎಲ್ಲೇ ಸ್ವಪ್ನ ಕಾಲದಲ್ಲಿ ಸ್ವಪ್ನದಲ್ಲಿ ವ್ಯವಹಾರ ಮಾಡುವಂತ ಶರೀರ ಆ ಸ್ಥೂಲ ಶರೀರ ಏನು ಹಾಸಿಗೆ ಮೇಲೆ ಬಿದ್ಕೊಂಡೈತಿ ಅದಕ್ಕಿಂತ ಬೇರೆನ ಐತಿ ಅದು, ಹೌದಲ್ರಿ? ಬೇರೆ ಐತ್ರಿ. That a dream body is a projected body is known only after waking up. ಆ ಸೂಕ್ಷ್ಮ ಶರೀರ ಏನು ಸ್ವಪ್ನದಾಗ ತೋರಾಗತ್ತದ, ಸ್ಥೂಲ ಶರೀರ ಏನು ಆ ಶರೀರ ಗಾದಿ ಮ್ಯಾಗ ಏನು ಮಲ್ಕೊಂಡೈತಿ, ಇದು ಸೂಕ್ಷ್ಮ ಶರೀರ, ಇದು ನಮ್ಗೆ ತೋರಿದ್ದು ಅನ್ನುವಂಥದ್ದು ನಮಗೆ ಯಾವಾಗ ಗೊತ್ತಾಗ್ತದ್ರಿ ಅಂದ್ರೆ ಎದ್ದ ಮ್ಯಾಗ ಗೊತ್ತಾಗ್ತದ. ಇದನ್ನ ಹೇಳಾಗತ್ತೀನಿ, ಬಹಳ ಮಂದಿ ನಮ್ಮ ವಿದ್ಯಾರ್ಥಿಗಳು ಅಭ್ಯಾಸನ ಮಾಡವಲ್ರಿ. ಜ್ಞಾನ ದೇವತು ಕೈವಲ್ಯಂ, ಜ್ಞಾನದಿಂದ ಮೋಕ್ಷ ಮಾಡ್ರಿ. ಉಳಿದಿದ್ದು ಸಾಧನೆಗಳು ಎದಕ್ ಅದಾವ ಅಂದ್ರೆ ಮಲದೋಷ ನಿವೃತ್ತಿಗೆ, ವಿಕ್ಷೇಪ ದೋಷ ನಿವೃತ್ತಿಗೆ ಅದಾವ. ಆವರಣ ದೋಷ ಹೋಗ್ಬೇಕಂದ್ರ ಜ್ಞಾನದಿಂದ ಸಾಧ್ಯ. ಬೇರೆ ನೀವು ಗಜಮ್ ನಿಂತ್ರು ಏನಾಗಲ್ಲ, ನಾವ್ ಹೇಳಾಗತ್ತೀವಿ ಮತ್ತು ಗಜಮ್ ನಿಲ್ಲಕ ಹೊಂಟೀವಿ ನಾವು. ಇರ್ಲಿ, ಅದನ್ನ ಹೆಚ್ಚಿಗೆ ವಿಷಯ ಬೆಳೆಸೋದು ಬೇಡ. ಲಕ್ಷ್ಯ ಜ್ಞಾನದ ಕಡೆ ಕೊಡ್ರಿ. ಮನದೋಷ ವಿಕ್ಷೇಪ ದೋಷ ನಿವೃತ್ತಿಗಾಗಿ ಜಪ ತಪ ಉಪವಾಸ ಏನ್ರಿ ಶರೀರ ದಂಡನೆ ಮಾಡ್ರಿ, ಬೇಡ ಅಂತ ಹೇಳಂಗಿಲ್ಲ. ಎದಕ್ ಬೇಕವು? ಜ್ಞಾನಕ್ಕಲ್ಲ. ಎದಕ್ ಬೇಕ್ರಿ ಅವು? ಮನದೋಷ ವಿಕ್ಷೇಪ ದೋಷ ಅಧಿಕಾರಿ ಆಗ್ಲಿಕ್ಕೆ ಬೇಕಾಗ್ಯದ. ಒಂದ್ ವೇಳೆ ಅಧಿಕಾರಿ ಇಲ್ಲ, ಅಲ್ಟ್ರಾ ಪೂರ್ತಿಯಾಕೇನೋ ಕಟಾನ್ ಕಟಿ ಮಾರ್ಕಸ್ ತಗೊಂಡು ಪಾಸ್ ಆಗಿಲ್ಲ, ಬಂದೇವಿ, ಮಾಂಡುಕ್ಯ ಉಪನಿಷತ್ ಕೇಳುವಂತ ಭಾಗ್ಯ ನಮಗ್ ಸಿಕ್ಕೈತಿ ಅಂದ್ರ ಏನ್ ತಿಳ್ಕೋಬೇಕು ಅಂದ್ರ, ಯಾವನೋ ಒಬ್ಬವ ಅರ್ಚಕ ಪರಮಾತ್ಮಗೆ ಏರಿಸ್ಬೇಕು, ನಾರಾಯಣನಿಗೆ ಏರಿಸ್ಬೇಕು, ವೈಕುಂಠದಲ್ಲಿದ್ದಂತ ನಾರಾಯಣ ಇದು ಹೋಗಿ ಮುಟ್ಲಿ ಅಂತ ತಿಳ್ಕೊಂಡು ತನ್ನ ಗಾರ್ಡನ್ ಆಗಿದ್ದಂತ ಒಂದು ಕಮಲದ ಹೂವನ್ನ ಹರ್ಕೊಂಡಂತ. ಆ ಹರ್ಕೊಳ್ಳೋ ಮುಂದ ಆ ಕಮಲದ ಹೂವಿನ ಕೂಡ ಅದ್ರ ಬಾಜು ಬೆಳೆದಂತ ಕರ್ಕಿನೂ ಬಂತಂತ. ಅದ್ರ ಪುಣ್ಯ ನೋಡ್ರಿ ಹೆಂಗೈತಿ. ಕರ್ಕಿದ್ ಬಂದ ಅದನ್ನು ಮಡಿ ಮಾಡಿದ, ನೀರ್ ಹಚ್ಚಿ ತೊಳೆದ, ಭಗವಂತಗೆ ಅರ್ಪಿಸ ಆಗ್ಲಿ, ವೈಕುಂಠದಲ್ಲಿ ಇದ್ದಂತಹ ವಿಷ್ಣುವಿಗೆ ಹೋಗಿ ಮುಟ್ಲಿ ಅಂತ ತಿಳ್ಕೊಂಡು ಪ್ರತಿಷ್ಠಾಪನೆ ಮಾಡಿದ. ಆ ಕಮಲದ ಹೂವಿನ ಕೂಡ ಆ ಕರ್ಕಿನೂ ಹೋತಂತ. ಹಂಗ ನಾವು ಯಾವ ಪುಣ್ಯ ಮಾಡಿವ ಏನೋ ಇವತ್ತ ಮಾಂಡವಿಕ ಉಪನಿಷತ್ ಕೇಳುವಂತ ಭಾಗ್ಯ ನಾವು ಕರ್ಕಿ ಸಮಾನ ಇದ್ರೂ ಕೂಡ ಕಮಲದ ಹೂವಿನ ಮಾನ್ಯತೆ ನಮಗ್ ಸಿಗಾಕತ್ತದ. ಮತ್ತು ಇನ್ನ ನಾವು ಕರಿಕೆ ಅಂತ ಯಾಕೆ ಕೊಂಡಿರ್ಬೇಕು ಅಂತ ನಾ ಅಂತೇನೆ. ಇನ್ನು ಕರಿಕೆ ಅಂತ ನಾ ಯಾಕೆ ತಿಳ್ಕೋಬೇಕು? ಬಂದ್ಬಿಟ್ಟೇವಿ, ಆಗ್ಲೇ ಇಲ್ಲ ವೈಕುಂಠಕ್ಕೆ ಬಂದ್ಬಿಟ್ಟೇವಿ, ಪರಮಾತ್ಮನ ಸಾನ್ನಿಧ್ಯದಲ್ಲಿ ಬಿದ್ದು ಬಿಟ್ಟೇವಿ. ಈಗ ನಾವ್ ಏನ್ ಮಾಡ್ಬೇಕು ಅಂದ್ರೆ ಶ್ರವಣ ಮನನ ನಿಧಿ ಧ್ಯಾಸನ ಅಷ್ಟೇ ಮಾಡ್ಬೇಕು. ಉಳಿದ ಕರ್ಮ ಉಪಾಸನೆ ಉಪವಾಸ ವನವಾಸ ಶರೀರ ದಂಡನೆ ಮಾಡುವುದಾಗ್ಲಿ, ಧ್ಯಾನ ಮಾಡುವುದಾಗ್ಲಿ, ಜ್ಞಾನ ಪೂರ್ವದಲ್ಲಿ ಮಾಡುವ ಧ್ಯಾನದ ಯಾವುದು ಅವಶ್ಯಕತೆ ಇಲ್ಲ. ಜ್ಞಾನ ನಂತರ ಮಾಡುವಂತ ನಿಧಿ ಧ್ಯಾಸನ ಮಕರ ಮಾಡ್ರಿ. ಸಂಶಯಗಳನ್ನ ಕಳ್ಕೊಳ್ಳಿಕ್ಕೆ ಮನನ ಬೇಕಾದ್ರೆ ಮಾಡ್ರಿ. ಶ್ರವಣ ಮಾಡ್ತೀರಾ, ಶ್ರವಣ ಮಾಡ್ರಿ. ಯೋಗ್ಯ ಗುರುವಿನ ಹತ್ರ ಶ್ರವಣ ಮಾಡ್ರಿ. ಪರಂಪರೆಗೆ ಅದಾರೇನು ನೋಡ್ರಿ, ಅವ್ರು ಪರಂಪರೆಯ ಶಾಸ್ತ್ರ ಹೇಳ್ತಾರೇನ ಕೇಳ್ರಿ. ಅವ್ರು ಕಥೆ ಹೇಳ್ತಾರೋ, ಶಾಸ್ತ್ರ ಹೇಳ್ತಾರೋ, ಕರ್ಮ ಹೇಳ್ತಾರೋ, ಜ್ಞಾನ ಹೇಳ್ತಾರೋ ನೋಡ್ರಿ. ಶೋಧಿಸಿ ಗುರುವಿನ ಮಾಡ್ಕೊಡ್ರಿ. ಶೋಧಿಸಿ ನೀರ್ ಕುಡೀರಿ. ಎಲ್ಲರ ಹೊರಗೆ ಹೋದಾಗ ಈ ನೀರ್ ಕುಡಿಬೇಡ್ರಿ, ಫಿಲ್ಟರ್ ಅಕ್ವಾ ಕುಡೀರಿ. ನೀರ್ ಫಿಲ್ಟರ್ ನೀರ್ ಕುಡೀರಿ, ಇಲ್ಲಾಂದ್ರೆ ಡಿಸೆಂಟ್ರಿ ಹತ್ತದ. ಆತ್ಮೀಯರೇ, ಹಂಗ ಇಲ್ಲಿ ಏನ್ ಮಾಡ್ಬೇಕಾಗ್ಯದ ಅಂದ್ರ ಜ್ಞಾನಾದೇವತು ಕೈವಲ್ಯಂ, ದ ಡ್ರೀಮ್ ಬಾಡಿ that is transacting in the deep different from waker's body that is resting on the bed. ಸ್ಥೂಲ ಶರೀರ ಗಾದಿ ಮ್ಯಾಗ ಮನ್ಕೊಂಡದ, ವ್ಯವಹಾರ ಮಾಡಾಕತ್ತದ. ಸ್ವಪ್ನದಾಗ ಒಂದು ಶರೀರ ಅದು ಬೇರೆ ಅದ.
that the dream body is projected body is known only after waking up. ಎಚ್ಚರ ಆದ್ಮೇಲೆ ನನಗ್ ಗೊತ್ತಾಗತ್ತದ ನಾ ಸ್ವಪ್ನದಲ್ಲಿ ಮಾಡಿದಂತಹ ಶರೀರನ ಬ್ಯಾರೆ, ಜಾಗೃತದಲ್ಲಿ ಎದ್ದಾಗ ಕಾಣುವುದ ಬ್ಯಾರೆ ನನ್ನ ಶರೀರದ ಅನ್ನುವಂಥದ್ದು ಎಚ್ಚರ ಆದ್ಮ್ಯಾಗ ಗೊತ್ತಾಗತ್ತೆ. ಅಲ್ಲಿ ಮಟ ನಾ ಏನ್ ತಿಳ್ಕೊಂಡಿದ್ದೆ ಸ್ವಪ್ನದಾಗ, ನಾನು ಖರೇನ ವ್ಯವಹಾರ ಮಾಡಾಕತ್ತೇನಿ ಅಂತ ತಿಳ್ಕೊಂಡಾನೆ. ನನ್ ಕೂಡ ಬರ್ರಿ, ಹಂಗೆ ಬರ್ರಿ. In the dream, the projection of dream body will never be accepted. ಸ್ವಪ್ನದಾಗ ನನಗಾಗುವಂತಹದ್ದು ಶರೀರದ ಅನುಭವ, ಇದು ಸ್ವಪ್ನ ಶರೀರ ಅನ್ನುವಂಥದ್ದು ನನಗೆ ಗೊತ್ತೇ ಆಗಬಾರ್ದು. ದಿಸ್ ಈಸ್ ದ ಗ್ಲೋರಿ ಆಫ್ ನಿದ್ರಾಶಕ್ತಿ. ಇದು ಯಾವ ಮಹಿಮೆ, ಯಾರ ಮಹಿಮೆ ಅಂತಂದ್ರೆ ಇದು ನಿದ್ರಾಶಕ್ತಿಯ ಮಹಿಮೆ ಎಂದು ನನಗೆ ಗೊತ್ತಾಗಬಾರ್ದು. The dream body is an object of experience in actuality and also ಮಿಥ್ಯಾ. ಸ್ವಪ್ನದಲ್ಲಿ ನನಗೆ ವ್ಯವಹಾರಕ್ಕೆ ಅನುಕೂಲವಾದಂತಹ ಶರೀರ ಏನದ, ಅದು ಹೆಂಗದ, ಮಿಥ್ಯಾದ. ವಾಟ್ ಎವರ್ ಇಸ್ ದ ಆಬ್ಜೆಕ್ಟ್ ಆಫ್ ಎಕ್ಸ್ಪೀರಿಯನ್ಸ್ ಇಸ್ ಮಿಥ್ಯಾ ಇಸ್ ಅ ಫಂಡಮೆಂಟಲ್ ಲಾ ಇನ್ ಮಾಂಡೂಕ್ಯ ಕಾರಿಕ. ಮಾಂಡೂಕ್ಯದೊಳಗ ಗೌಡಪಾದರು ಒಂದು ಡೆಫಿನೇಷನ್ ಮಾಡಿಬಿಡ್ತಾರ, ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ರಿ, ಇದನ್ನ ಬಿಡಬ್ಯಾಡ್ರಿ ಅಂತಾರ. ಏನದು ಅಂತಂದ್ರ, ಯಾವುದು ನಮಗ ಅನುಭವಕ್ಕೆ ಬರ್ತದ ಅದು ಸುಳ್ಳದ. ಏನು, ಯಾವುದು ನಮಗ ಅನುಭವಕ್ಕೆ ಬರ್ತದ ಅದು ಸುಳ್ಳದ. ಇದನ್ನ ಒಂದು ಗಟ್ಟಿ ಹಿಡ್ಕೊಂಡ್ಬಿಡ್ರಿ. ಸ್ವಪ್ನ ಪ್ರಪಂಚದಾಗ ಸ್ವಪ್ನ ನಮ್ಗ ಅನುಭವಕ್ಕೆ ಬರ್ತದ, ಆದ್ರಿಂದ ಸ್ವಪ್ನ ಸುಳ್ಳದ. ಸ್ವಪ್ನದಲ್ಲಿ ಶರೀರ ಕಾಣಾಗತ್ತದ, ಮತ್ತೆ ಇತರೆ ದೃಶ್ಯನು ಕಾಣಾಗತ್ತದ, ದೃಕ್ಕನು ಐತಲ್ಲ, ಎರಡದ ನೋಡ್ರಿ, ವಿಚಾರ ಮಾಡ್ರಿ. ಸ್ವಪ್ನದಾಗ ದೃಶ್ಯನು ಅದ, ದೃಕ್ಕನು ಅದ. ಕೊಡ್ತೀವ್ರಿ, ಸ್ವಪ್ನದಾಗ ಒಂದು ದೃಕ್ ಅದ, ಸ್ವಪ್ನ ನೋಡೋದನ ಒಬ್ಬವ. ಸ್ವಪ್ನದಾಗ ದೃಶ್ಯ ಅದ, ಅವ ಏನೇನು ಯಾವ ಊರಿಗೆ ಹೋಗ್ಯಾನ ಎಲ್ಲಾ ಕಾಣಾಗತ್ತಾವ. ಎರಡೂ ಅದ ನೋಡ್ರಿ, ನೋಡ್ರಿ ಒಂದಿಟ್ಟು ಸ್ವಪ್ನವನ್ನ ನೋಡ್ಕೊಡ್ರಿ. ಸ್ವಪ್ನದಾಗ ಒಂದು ಸ್ವಪ್ನ ದೃಶ್ಯ ಅದ, ಸ್ವಪ್ನದಾಗ ಒಂದು ಸ್ವಪ್ನ ದೃಕ್ ಅದ. ಅವು ಎರಡು ಸುಳ್ಳದಾವೋ ಏನ, ಅದ್ರ ಎರಡು ಖರೆ ಅದಾವೋ ಅಥವಾ ಅದ್ರಾಗ ದೃಕ್ ಖರೆ ಐತಿವೋ? ಜನ ಮೊದಲ ದೃಶ್ಯ ಸುಳ್ಳಂದು ದೃಕ್ ಖರೆ ಅಂತ ಹೇಳ್ಕೊತಾರ. ಆಮೇಲೆ ಏನ್ ಮಾಡ್ತಾರ, ಸ್ವಪ್ನದ ಉದಾಹರಣೆ ತಗೊಂಡು ದೃಶ್ಯನು ಸುಳ್ಳದ ದೃಕ್ಕನು ಸುಳ್ಳದ ಅಂತ ಹೇಳಾಗತ್ತ. ವಿಚಾರ ಮಾಡ್ರಿ, ಬೇರೆ ಎದ್ರಿಂದನೂ ಆಗಂಗಿಲ್ಲ. ನಿಮ್ಮ ಜ್ಞಾನ ವಿಚಾರ ಮಾಡೋದ್ರಿಂದ ಜ್ಞಾನ ಆಗ್ತದ. ಬೇರೆ ಏನ್ರ ಮಾಡಕ್ ಹೋದ್ರೆ ಬೇರೆ ಏನ್ರ ಆಗ್ತದ, ಜ್ಞಾನ ಆಗೋದಿಲ್ಲ. ಬಹಳ ಆದ್ರೆ ಅಂತಃಕರಣ ಶುದ್ಧಿ ಆಗ್ಬೋದು. ಅದು ನಾವು ಕರ್ಮಯೋಗ ಮಾಡಿದ್ರ, ನಾವಂತೂ ಮಾಡಂಗಿಲ್ಲ ಬಿಡ್ರಿ. ಕರ್ಮಯೋಗ ಮಾಡಂದ್ರ ಹಂಗ ಮತ್ತೊಬ್ಬರಿಗೆ ಹೇಳ್ಕೊಂತ ಹೊಂಟೆ ಹೊರತು ನಾನು ಮಾಡಂಗಿಲ್ಲ. ನೋಡ್ರಿ, ಮಾಡಾಕತ್ತವ್ರು ಪುಣ್ಯವಂತರ ಅದಾರ. ಇವತ್ತಿನ ನಾಳೆ ಅವ್ರಿಗೆ ಅಂತಃಕರಣ ಶುದ್ಧಿ ಆಗ್ತದ, ಹೇಳಿದ ಮಾತು ಯಥಾರ್ಥ ತಿಳಿತದ. ಇಲ್ಲ ಅಂದ್ರೆ ಹಿಂಗ ಹೇಳ್ಕೊಂತ ಹೋಗೋದ, ಹಿಂಗ ಕೇಳ್ಕೊಂತ ಹೋಗೋದ. ಕೇಳಾವಂಗ ಏನ್ ಹೇಳ್ತಾನ ಗೊತ್ತಾಗುದಿಲ್ಲ, ಕೇಳಾವಂಗ ಏನ್ ಕೇಳಾಗತ್ತಾನ ಗೊತ್ತಾಗುದಿಲ್ಲ. ಇಬ್ರದು ಹಂಗ ಅಜ್ಞಾನದಲ್ಲಿ ನಡೆದದ, ಹೇಳುದು ಕೇಳುದು. ಆದ್ದರಿಂದ ಸ್ವಪ್ನದಲ್ಲಿ ಇದ್ದಂತ ದೃಶ್ಯ, ಸ್ವಪ್ನದಲ್ಲಿ ಇದ್ದಂತ ದೃಕ್ಕ ಎರಡು ಸುಳ್ಳದಂತ ಯಾವಾಗ ಗೊತ್ತಾಗ್ತದ ಅಂದ್ರೆ ಎಚ್ಚರ ಆದ್ಮ್ಯಾಗ ಗೊತ್ತಾಗ್ತದ. ಅಲ್ಲಿ ಮಠ ಗೊತ್ತಾಗುದಿಲ್ಲ. ಖರೇನ ಅನ್ಸಾಗತ್ತದ. That is all the experiencer. I am not the object. If this law has to be applied with regard to the dream, it should be applied to the waking also. ಇದನ್ನ ಸ್ವಪ್ನಕ್ಕೆ ನೀವು ಮಾಡ್ತೀರಿ. ಏನಂತ, ಸ್ವಪ್ನದಲ್ಲಿ ಒಂದು ದೃಕ್ ಅದ. ಗಿರಿಜಮ್ಮ ಅದಾರ, ಗಿರಿಜಮ್ಮ ಪರಗೊಂಡ ಅದಿರಿ. ಸರಿ, ವಿಚಾರ ಮಾಡ್ರಿ. ನಾ ಏನ್ ಹೇಳೋದು ವಿಚಾರ ಮಾಡ್ರಿ. ನೀವು ಪ್ರಶ್ನೆ ಕೇಳ್ತಿರ್ತೀರಿ, ಇದನ್ನು ವಿಚಾರ ಮಾಡ್ರಿ. ಸ್ವಪ್ನದಲ್ಲಿ ಒಂದು ದೃಕ್ ಅದ, ಸ್ವಪ್ನದಲ್ಲಿ ಒಂದು ದೃಶ್ಯ ಅದ. ಬರೀ ದೃಶ್ಯ ಅಷ್ಟ ಇಲ್ಲ, ಅಲ್ಲಿ ದೃಕ್ಕೂ ಅದ. ಆದ್ರೆ ಎಚ್ಚರ ಆದ್ಮ್ಯಾಗ ಅಲ್ಲಿ ದೃಶ್ಯನು ಸುಳ್ಳದ, ಅಲ್ಲಿ ದೃಕ್ಕನು ಸುಳ್ಳದ. ವಿಚಾರ ಮಾಡ್ರಿ, ವಿಚಾರ ಮಾಡ್ರಿ. ನಾವ್ ವಿಚಾರ ಮಾಡವಲ್ವಿ. ಇನ್ನು ನಾವ್ ಎಲ್ಲದೀವಿ? ಜಗತ್ ಸುಳ್ಳು ಅನ್ನೋದ್ರಾಗ ಅದೇವಿ, ಕನಸು ಸುಳ್ಳು ಅನ್ನೋದ್ರಾಗ ಅದೇವಿ. ಕನಸಿನಾಗ ಒಂದು ದೃಕ್ ಅದ, ಅದು ಸುಳ್ಳು ಅನ್ನೋದ್ರಿಂದ ನಮಗ್ ಬಂದಿಲ್ಲ.
ಅದನ್ನು ಅದನ್ನು ನೀವು ತಿಳ್ಕೊಡ್ರಿ, ಅಲ್ಲೇ ಅದ ನೋಡ್ರಿ, ವಿಚಾರ ಮಾಡ್ರಿ. Like the dream shariram, everything obtaining in the waking state is also an object, including waking body, mind and the world. ಜಾಗೃತಿಗ್ ಬಂದ ಮ್ಯಾಗನು ಒಂದು ದೃಕ್ ಅದ, ಜಾಗೃತಿಗ್ ಬಂದ ಮ್ಯಾಗ ಒಂದು ದೃಶ್ಯ ಕಾಣಾಗತ್ತದ. ಜಗತ್ತಿನಲ್ಲಿ ಏನು ಕಾಣಾಗತ್ತಾವ, ಸುದ್ದಿ ದೃಶ್ಯವಾಗಿ ಕಾಣಾಗತ್ತಾವ, ಅಲ್ಲಿ ದೃಕ್ಕು ಒಬ್ಬವ ಕಾಣಾಗತ್ತಾನ. ಇವು ಕೂಡ ಎರಡು ಸುಳ್ಳದಾವ ಅಂತ ತಿಳ್ಕೊಡ್ರಿ. ಯಾಕ? ಸ್ವಪ್ನದ ನಿಮ್ಗೆ ಎಚ್ಚರ ಆದ್ಮ್ಯಾಗ ಗೊತ್ತಾಗೈತಿ, ಜಾಗೃತದ ಎಚ್ಚರ ಆಗಿರೇನ? ಜಾಗೃತದಿಂದ ಎಷ್ಟು ಮಂದಿ ಎಚ್ಚರ ಆಗಿರಿ ಅವ್ರಿಗೆ ಗೊತ್ತಾಗ್ತದ. ಸ್ವಪ್ನದಿಂದ ಎಚ್ಚರ ಆದವ್ರಿಗೆ ಹೆಂಗ್ ಗೊತ್ತಾಗ್ತದ, ಹಂಗ ನಿಮಗ್ ಗೊತ್ತಾಗ್ಬೇಕು ಅಂದ್ರ ಜಾಗೃತ ಶರೀರ, ಜಾಗೃತದ ದೃಕ್ ಸುಳ್ಳಾಗೈತಿ ನಿಮಗ ಅನುಭವ ಆಗ್ಬೇಕು ಅಂದ್ರ ಜಾಗೃತದಿಂದ ಎಚ್ಚರ ಆಗಿರೇನು ನೋಡ್ಕೊಡ್ರವ. ಎಚ್ಚರ ಆಗಿರಿ? ಆಗುವ ಹಂತದಲ್ಲಿ ಪ್ರಯತ್ನ ಮಾಡಾಕತ್ತೀವ್ರಿ. ಪ್ರಯತ್ನ ಮಾಡಿರಂದ್ರೆ ಎಚ್ಚರ ಆಗಿಲ್ಲ ಅನ್ನಂಗಾತ. ಹೌದೌದು. ಅಲ್ಲಿ ಮಠ ಇದು ಸುಳ್ಳು ಅನ್ಸೋದಿಲ್ಲ ಗಿರಿಜಮ್ಮ, ಅಲ್ಲಿ ಮಠ ಸುಳ್ಳು ಅನ್ಸೋದಿಲ್ಲ. ಮತ್ ಹೇಳಾಕ ಏನ್ ಮಾಡ್ಬೇಕ್ರಿ? ಎಲ್ಲಿ ಹೋಗ್ಬೇಕು? ಶಾಸ್ತ್ರಕ್ಕ ಬರ್ಬೇಕ್ರಿ. ಎಲ್ಲಿ ಇದೇ ಮಾಡ್ಬೇಕ್ರಿ. ಎಲ್ಲಿ ಹೋದ್ರು ಆಗಂಗಿಲ್ಲ. ನಾವು ದುಂಡಪ್ಪರು ಋಷಿಕೇಶಕ್ಕೆ ಹೋಗ್ಬೇಕಂತ ಮಾಡಿದ್ವಿ ಅಜ್ಞಾನ ಕಾಲದಾಗ, ಈಗ ಒಂದ್ 5-6 ವರ್ಷದಿಂದ. ಹೋಗ್ಲಿಲ್ಲ. ಉತ್ತರ ಕಾಶಿ ಮಾಡಿದ್ವಿ ಹಂಗ ನಾವು. ಒಂದೇನೋ ಇಲ್ಲಿ ಮನಿ ಬಿಡ್ಬೇಕ, ಎಲ್ಲಾ ಮಕ್ಕಳ ಲಗ್ನ ಮುಗಿದೈತಿ, ಇನ್ನೊಬ್ಬ ಒಂದ್ ಲಗ್ನ ಐತಿ, ನಮ್ಮ ಮನ್ಯಾಗ ಒಬ್ಬರದ್ದು ಲಗ್ನ ಐತಿ, ಅವ್ರ ಮನ್ಯಾಗ ಒಬ್ಬ ಮಗನ ಲಗ್ನ ಐತಿ, ಹೆಂಗಾರ ಮಾಡಿ ಮುಗಿಸಿ ಲಗುನ ಕ್ಯಾವಿ ಹಾಕಿ ಅತ್ತಾಗ ಹೋಗ್ಬಿಡೋನು ಅಂತ ವಿಚಾರ ಮಾಡಿದ್ವಿ ನಾವು. ನಮ್ದು ಪ್ರಾರಬ್ಧ ಐತ್ರಿ ಅಜ್ಜರ, ನಿಮ್ಮ ಹತ್ರ ಪಾಠ ಹೇಳಿಸಬೇಕು ಅಂತ. ನಾವ್ ಅಲ್ಲಿ ಹೋದ್ರು ಅದನ್ನ ಮಾಡ್ತಿದ್ವಿ ಬಿಡ್ರಿ, ಆ ಮತ್ ಬೇರೆ. ನಿಮ್ಗೂ ಪುಣ್ಯ ಏನಾಗೈತೆ ಅಂದ್ರ ಅಲ್ಲೇ ಹೋಗದ ಇಲ್ಲೇ ಸಿಗಾಗತ್ತೈತಿ, ಹಿಂಗಾಗಿ ನಾವು ಇಲ್ಲೇ ತೊಳಗತ್ತೇವಿ. ಇನ್ನೂ ಒಂದ್ ನಿಮ್ಗೆ ವಿಚಿತ್ರ ಹೇಳ್ತೇನೆ ಕೇಳ್ರಿ ಮಜಾ. ಅಲ್ಲಿ ಎಲ್ಲಾರು ಕುಡಿಯರ್ರಿ. ಋಷಿಕೇಶ್ದಾಗ ಇದ್ದಂತ ಸ್ವಾಮಿಗಳು ನನ್ನ ಪ್ರವಚನ ಕೇಳ್ಯಾರ. ಇಲ್ಲಿದ್ದವ್ರು ಮಿಲಿಂದ ದುಂಡಣ. ಹ್ಞೂನ್ರಿ, ಅವ್ರ ಇವ್ರು ಕೇಳ್ಯಾರ್ರಿ. ಅವನೊಂದ್ ಯಾರು ಭೂಮಾನಂದ ಭೂಮಾನಂದ. ಹ್ಞೂನ್ರಿ. ಅವ್ರಿಗೆ ಅದು ಯೂಟ್ಯೂಬ್ ಎಲ್ಲೇ ಹೋಗೈತಿ, ಓಪನ್ ಮಾಡ್ಯಾರ. ನಾ ಹೇಳೋದು ಕೇಳ್ಯಾರ, ಗಾಬರಿ ಆಗ್ಬಿಟ್ಟಾರ ಅವ್ರು. ಇದ್ ಹೆಂಗ್ ಗೊತ್ತಾತಿ ಅವ್ರಿಗೆ ಮಾಂಡುಕ್ಯ? ನಾನು ಋಷಿಕೇಶಕ್ ಬಂದ್ರೆ ಇಷ್ಟು ಜ್ಞಾನ ಪಡ್ಯಾಕ ಆಗ್ಲಿಲ್ಲ, ಇವ ಅಲ್ಲೇ ಕುತ್ಕೊಂಡ ಈ ಗದ್ಲ ಪಡ್ಯಾನಲ್ಲ, ಏನ್ ಮಾಡಿದ್ವಿ ಅಂತ ಕೇಳ್ತಾನ ನನಗವ. ಫೋನ್ ಮಾಡಿದ್ರಿ ಹಿಂಗ? ಹಾ, ಅಲ್ಲ ನಾ ಋಷಿಕೇಶಕ್ ಬಂದ್ ಇಲ್ಲೇ ನಾನು ಏನ್ ಮಾಡ್ಬೇಕಾಗೈತಿ ಅದನ್ನ ಮಾಡೋದ್ ಬಿಟ್ಟು ಬೇರೆ ಮಾಡ್ಕೊಂತ ಕುಂತೇನಿ. ಯಾವ್ದೋ ಒಂದ್ ಪತ್ರಿಕೆ ಹೊಂಡಿಸ್ತೈತಿ ನಮ್ಮಲ್ಲಿ, ಶಿವಾನಂದ ಆಶ್ರಮದಾಗ ಒಂದ್ ಪತ್ರಿಕೆ ಹೊಂಡಿಸ್ತಾರ ಇಂಗ್ಲಿಷ್ನಾಗ. ಆ ಪತ್ರಿಕೆಯದ ಸಂಪಾದಕ ಕೆಲಸ ಮಾಡುದು, ಅದು ಇದು, ಅಲ್ಲಿ ಇಲ್ಲಿ ಭಿಕ್ಷಾಕ್ ಹೋಗುದು, ಆಮ್ಯಾಗಿಂದ ಅಲ್ಲಿ ಗಂಗೋತ್ರಿಗೆ ಅಡಬಿ ಒಳಗ್ ಹೋಗಿ ಧ್ಯಾನಕ್ ಕುಂಡ್ರುದು, ಹಿಂಗೇನೋ ಮಾಡಾಕತ್ತೇನ್ ನಾನು. ನೀನ್ ಅಲ್ಲೇ ಕುತ್ಕೊಂಡು ಇಷ್ಟೆಲ್ಲಾ ಮಾಡಿಯಲ್ಲ ಅಂತ ನನಗವ. ಏನರಿಪ್ಪ ನನಗ್ ಗೊತ್ತಿಲ್ಲ, ಎಲ್ಲ ನಮ್ಮ ಗುರುಗಳ ಕೃಪಾ ಅಂದ್ಬಿಟ್ನ. ಅದಕ್ಕೂ ಪುಣ್ಯ ಬೇಕಂತ ಹೇಳ್ಬೇಕಲ್ರ. ನಾ ಏನ್ ನಮ್ಗಿಂತ ಸಣ್ಣವ್ರಿ, ಅದ್ರ ಸನ್ಯಾಸಿಗಳೆಲ್ಲ ದೊಡ್ಡವ್ರು ಕಿಮ್ಮತ್ ಕೊಡ್ಬೇಕಾಗ್ತದ. ನಾವೇನ್ ನಾ ಹಂಗ ಸಣ್ಣವಾದ ಬಿಟ್ಟೆ, ಮತ್ತೆ ಏನ್ ದೊಡ್ಡವ ಏನ್ ಆಗಾಕ್ ಹೋಗುದಿಲ್ಲ. ಶಾನೆ ಅದಾನ್ರಿ, ಶಾನೆ ಅದಾನ. ಶಾಣೆ ಅದಾನ, ಮತ್ತೆ ಒಳ್ಳೆ ಬುದ್ಧಿ ಅದ, ಚುರುಕ್ ಅದ. ನಮ್ಗಿಂತ ಬುದ್ಧಿ ಬಾಳ್ ಚುರುಕ್ ಅದ. ಅಲ್ಲ ಬಾಳ್ ಚುರುಕಿದ್ದ ಕೆಲಸ ಬಾಳ್ ತಪ್ಪ ಹಾದಿ ಹಿಡಿದ್ರಿ ಮಾಡೋದ್ರಿ. ತಪ್ಪೇನಿಲ್ಲ, ಆದ್ರ ಅವ್ರಿಗೆ ಏನು ಅಲ್ಲಿ ಎದಕ್ ಹೋಗಿದ್ರು ಅದನ್ನ ಬಿಟ್ಟು ಬ್ಯಾರೇನೆ ಮಾಡಾಕತ್ತೇನೆ ಅನ್ನೋ ಮಾತು ಅವ್ರು ವ್ಯಕ್ತಪಡಿಸಿದ್ರು ಮಾತಿನಾಗ. ಅದ ಮತ್ ತಪ್ಪಲ್ರಿ. ಏನ್ ಹಿಂಗ ಅಂದ್ರ ನಿಮ್ಗೆ ಏನಾಗ್ತೈತ್ರಿ, ಇನ್ನೊಂದು ರಾಜಸ ಪ್ರವೃತ್ತಿಯಾಗಿ ಮಾಡ್ತದ್ರಿ ಅಜರ ಅವ್ರಿಗೆ. ಹಿಮಾಲಯದ ತಪ್ಪಲಲ್ಲಿ ಅಂತ ಒಂದು ಗ್ರಂಥ ಅದ ರೀ. ಹನ್ರಿ. ಆ ಗ್ರಂಥ ಓದಿದ್ರೆ ನೀವು, ನಾವು ಋಷಿಕೇಶಕ್ಕ ಹರಿದ್ವಾರಕ್ಕೆ ಹೋದ್ರೆ ನಮ್ಗೆ ವಿದ್ಯಾ ಸಿಗ್ತೈತಿ ಅಂತ ತಿಳ್ಕೊಬೇಡ್ರಿ. ಬಹಳ ಕಠಿಣ ಅದ. ಅವ್ರು ಅಲ್ಲಿ ಆ ಗ್ರಂಥ ಬರೆದವ್ರು ಒಬ್ರು ಶಂಕರಾಚಾರ್ಯ ಮಠದ ಶಿಷ್ಯರವರು, ಈಗ ಅವರು ಸ್ವಾಮಿಗಳಾಗ್ಯಾರ.
ಹ್ಞೂನ್ರಿ. ಆ ಹಿಮಾಲಯದಲ್ಲಿ ತಪ್ಪಲಲ್ಲಿ ಅಂತ ಒಂದೊಂದು ಏನ್ ಬುಕ್ ಬರ್ದಾರಲ್ಲ, ಆ ಹಿಮಾಲಯದಾಗ ಹೋದ್ರ ಅವ್ರಿಗೆ ವೇದಾಂತ ಬಿಟ್ಟು ಎಲ್ಲಾ ಸಿಕ್ಕೈತಿ ಹೊರತು ವೇದಾಂತ ಸಿಕ್ಕಿಲ್ಲ ಅಂತ ಬರೀತಾರ. ನಾ ಓದಿನ ಆ ಬುಕ್, ಓದ್ರಿ ಯಾರಾದ್ರೂ. ಅದ ನನ್ ಕಡೆ. ಗುರುಗಳೇ, ಅವ್ರು ತಮ್ಮ ಸ್ವಾಭಿಮಾನನ ಬಿಟ್ಟು ತಮಗ್ ಫೋನ್ ಮಾಡಿ ಕೇಳ್ಯಾರಲ್ರಿ. ಅವ್ರ ಸ್ವಾಭಿಮಾನನ ಬಿಟ್ಟು ತಮಗ್ ಫೋನ್ ಮಾಡಿ ಕೇಳ್ಯಾರಲ್ಲ, ಅದು ಅವ್ರ ದೊಡ್ಡತನನೇ ಗುರುಗಳೇ. ಅದೇ ಅಲ್ಲ, ಒಳ್ಳೆ ಹೇಳ್ತೀನಲ್ಲ, ಒಳ್ಳೆ ಸಾತ್ವಿಕ ಹೃದಯವಂತರದಾರ. ನಾ ಹೇಳ್ತೀನಲ್ಲ, ನಾವು ಅವರು ಇಲ್ಲಿ ಗೃಹಸ್ಥಾಶ್ರಮದಾಗಿದ್ರು. ಅವರು ನಮ್ಗಿಂತ ಬಾಳ್ ಚಿಕ್ಕವ್ರು ಬಿಡಿ, ಒಂದ್ 20 ವರ್ಷ ಸಣ್ಣವ್ರು, ನನ್ಗಿಂತ 20 ವರ್ಷ ಸಣ್ಣವ್ರು. ಈಗ ನನಗೆ ನಮ್ಮ ಮನ್ಯಾಗ ಪ್ರವಚನ ಮಾಡಿಸಿದಿವಲ್ರಿ ಅವ್ರನ್ನ. ಚಲೋ ಹಂಗೆಲ್ಲ ಏನ ವೃತ್ತಿ ಚಲೋ ಐತಿ. ವೃತ್ತಿ ಚಲೋ ಅದ, ವೃತ್ತಿ ಸೂಕ್ಷ್ಮ ಅದ, ಎಲ್ಲಾ ಚಂದ ಹಾಡ್ತಾರ, ಭಜನೆ ಮಾಡ್ತಾರ, ಎಲ್ಲಾ ಐತಿ. ಮಕ್ಕಳಾಗದಿಲ್ಲ, ಲಗ್ನ ಆಗಿ 1 ವರ್ಷಕ್ಕನ ಹೆಂಡತಿ ಕೊಳ್ಳ ಅಂತ ತಾಳಿಕೆ ತಗೊಂಡ್ ಹೋಗ್ಯಾರ. ಆ ಹೆಣ್ಣುಗಳು ಇಲ್ಲಿ ಪ್ಯಾಟಾಶ್ ಸಿಗ್ತಾಳ, ಎಲ್ಲಾ ನೋಡಿ, ಎಲ್ಲಾ ಐತಿ, ಇಲ್ಲ ಅಂತಲ್ಲ. ಆದ್ರ ಅವ್ರು ಏನಂತಾರ, ನೀ ಅಲ್ಲೇ ಕುತ್ಕೊಂಡು ಇದಿಷ್ಟು ಹೆಂಗ್ ಅಭ್ಯಾಸ ಮಾಡಿದ್ನಿ ಅಂತಾರ ಅವ್ರು. ನಾ ಇದನ್ನ ಯಾಕೆ ಹೇಳ್ಬೇಕಾಗೈತಿ ಅಂದ್ರ, ವಿಚಾರ ಮಾಡ್ರಿ. ನೀವ್ ಎಲ್ಲಿ ಹೋದ್ರು ಏನ್ ಆಗೋದು ಅಟ್ರಾಗ ಐತಿ. ಎಲ್ಲಿ ಹೋದಲ್ಲಿ ಜ್ಞಾನದಿಂದ ಮೋಕ್ಷ ಆಗೋದದ. ಗುರುಗಳು, ಒಳ್ಳೆ ಗುರುಗಳು ಸಿಗು ದಾರಿ ತೋರ್ಸವ್ರು ಒಳ್ಳೆಯವ್ರು ಸಿಕ್ಕ್ರ ದಾರಿ ಇದನ್ನೇ ಆಗ್ತದ, ಸರಳ ಆಗ್ತದ್ರಿ. ಹಾ, ಸರಿ. ಈಗ ನೀವ್ ಅದಿರಲ್ಲ, ಎಲ್ಲಾ ಕಡೆ ಒಳ್ಳೆನ ಅದ. ಈಗ ನೋಡ್ರಿ, ನಾ ಹೇಳ್ತೇನೆ ನಿಮ್ಗೆ, ಅಥಾರಿಟಿ ಹೇಳ್ತೇನೆ ನೋಡ್ರಿ. ಮಹಾದೇವ ಪುರುಗಳು ಒಳ್ಳೆಯವರು. ಆಮೇಲೆ ಮತ್ತೆ ಯಾರದಾರ ನಿಮ್ ಕಡೆ ಅಲ್ಲಿ? ಇವ್ರು ಏನೋ ಒಟ್ಟು ಹಿಂದಿನ ಜನ್ಮದನ್ ಪುಣ್ಯರಿಪ್ಪ. ಎಲ್ಲಾ ಗುರುಗಳು ನಮ್ಗೆಲ್ಲಾರು ಒಳ್ಳೆಯವ್ರೇ ಸಿಕ್ಕಾರಿಪ್ಪ. ಸಿದ್ಧಾರೂಢರು ಅಂತೀರಿ, ಗುರುನಾಥವ್ರ ಅಂತೀರಿ, ಶಿವಪುತ್ರಪ್ಪನವ್ರ ಅಂತೀರಿ, ಆ ನಂತರ ಶಂಕರಾಚಾರ್ಯರ ಅಂತ ತಗೊಳ್ರಿ, ಅಥವಾ ಈಗ ಸದ್ಯ ಜೀವಂತ ಇರೋರು ಮಹಾದೇವಪ್ಪನವ್ರು ತಗೊಳ್ರಿ, ನಿಲೂರಿ ಅಪ್ಪವ್ರು, ನಾಮದಾರ್ ಗುರುಗಳು ಎಲ್ಲಾರು ಒಳ್ಳೆಯವ್ರು ಇದಾರ್ರಿ. ನೆಲೂರಿ ಅಪ್ಪವ್ರನ್ನ ತಗೊಳ್ರಿ. ಇನಾಮದಾರ್ ಅಪ್ಪವ್ರದ್ದು ಗೊತ್ತಿಲ್ಲ ನನಗ ನನಗ್ ಗೊತ್ತಿಲ್ಲ. ನಾ ತಿಳಿದಟ್ ಹೇಳಾವ. ನಮಗ್ ಗೊತ್ತಾಗಿದ್ರಪ್ಪ, ನಿಮಗ್ ಗೊತ್ತಿರ, ನಮಗ್ ಗೊತ್ತಾಗ್ಯದ್ರಿ. ದಾರಿ ತೋರ್ಸಾಕತ್ತೀರಿ, ನಮಗ್ ಜ್ಞಾನ ಮಾಡ್ಕೊಡಕತ್ತೀರಿ. ಹೈದರಾಬಾದ್ ಜ್ಞಾನದ ಸಲುವಾಗಿ ಹೊಂಟಿಲ್ರಪ್ಪ ಅವ್ರು. ನಾವ್ ಎಲ್ಲಾರು ಕೂಡಿ ಸೇರಿ ಒಂದ್ಸಲ ಒಟ್ಟು ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಹೊಂಟೇವ್ರಿ ಅಷ್ಟೇ. ಹೋಗಿ ಬರ್ರಿ, ಹುಷಾರಿರ್ರಿ. ಅಲ್ಲಿ ಅವ್ರು ಏನ್ ಹೇಳಿದ್ದನೋ. ಇಲ್ರಿಪ್ಪ, ನಮ್ ಮನಸ್ ಗಟ್ಟಿ ಐತ್ರಿ, ನಮ್ ಮನಸ್ ಅಳಗಾಡುದಿಲ್ಲ ಹೇಳ್ರಿ. Like the dream theory, everything obtained in the waking state is also object, including waking body, waking mind, and waking world. ಜಾಗೃತದ ಪ್ರಪಂಚದಿಂದ ಎದ್ದು ಇದು ಸುಳ್ಳು ಅನ್ನುವಂತಹದ್ದು ಜ್ಞಾನ ಆಗೇತೇನು ವಿಚಾರ ಮಾಡ್ರಿ ಅಂತ ಹೇಳಕತ್ತೀನಿ. ಸರ್, ಯಾರ್ದೋ ಮ್ಯೂಟ್ ಗುಂಡಾಯಿ ಗುರುಗಳೇ, ಮ್ಯೂಟ್ ಮಾಡ್ರಿ. ಎಚ್ಚರ ಆಗೇತೋ ಏನು ಇನ್ನ ಎಚ್ಚರ ಆಗಿಲ್ಲೋ ವಿಚಾರ ಮಾಡ್ರಿ. ಎಲ್ಲ ಅಂದ್ರೆ ಎಚ್ಚರ ಆಗಾಕ ಏನ್ ಮಾಡ್ಬೇಕು, ಆವರಣ ದೋಷ ಕಳ್ಕೊಳಕ್ ಏನ್ ಮಾಡ್ಬೇಕು ಅದನ್ನ ಮಾಡ್ರಿ. ಚಂದ್ರೋದಯ ಕೇಳ್ರಿ, ಸಾಗರ ಕೇಳ್ರಿ, ವೃತ್ತಿ ಪ್ರಭಾಕರ ಕೇಳ್ರಿ, ವೃತ್ತಿ ರತ್ನಾವಳಿ ಕೇಳ್ರಿ, ಭಗವದ್ಗೀತಾ ಕೇಳ್ರಿ, ಉಪನಿಷತ್ ಕೇಳ್ರಿ, ಪರಂಪರೆ ಇದ್ದವ್ರ ಬಾಯ್ಲೆ ಕೇಳ್ರಿ, ಪರಂಪರೆ ಬಿಟ್ಟಿದ್ದವ್ರನ್ನ ಬಿಡ್ರಿ ಕೈ. ಅವ್ರಿಗೆ ನಮಸ್ಕಾರ ಮಾಡ್ರಿ, ಏನ್ ಅನ್ನಕ್ ಹೋಗ್ಬೇಡ್ರಿ. ಅವ್ರಿಗೆ ನಮಸ್ಕಾರ ಮಾಡ್ರಿ. ಬೇಕಾದವ್ರು ಉಳಿದವ್ರಿಗೆ ನಮಗೇನ್ ಅವ್ರ ವೈರಿಗಳಲ್ಲ. ಅದ್ವೈತಕ್ಕೆ ಯಾರು ವೈರಿಗಳಲ್ಲ. ನಾವು ದಾರಿ ತಪ್ತೇವ್ರಿಪ್ಪ, ನಾವು ಅದಕ್ಕೆ ನಿಮ್ ಕಡೆ ಬರಂಗಿಲ್ಲ. ಇಷ್ಟ. ನಮಗ್ ಇನ್ನೂ ಅಷ್ಟೊಂದು ಇನ್ನ ನೋಡ್ರಿ, ಇನ್ನ ಸಸಿಯಾಗಿ ಬೆಳೆಯಕತ್ತೈತಿ. ಗಿಡ ಆಗಿ ಗಿಡ ಬೆಳೆದ ಮ್ಯಾಗ ನೀವ್ ಏನ್ ಮಾಡಕ್ಕೂ ಅವಾಗ ಯಾ ಆಡು ಮುಟ್ಟಂಗಿಲ್ಲ, ಯಾ ದನನು ಮುಟ್ಟಂಗಿಲ್ಲ. ಇನ್ನ ಈಗ ನಮ್ದು ಸಸಿ ರೂಪದಾಗ ಆದಂತ ಜ್ಞಾನದ ಯಾವರ ಬಾಯಿ ಹಾಕಿದ್ವು ದನ ಅಂತಂದ್ರ ಈ ಗಿಡ ಇಳ್ದಂಗ ಆಗಿ ಹೋಗ್ಬಿಡ್ತದ. ಅತ್ತಾಗ ಎಳ್ಕೊಂಡು ಹೋಗ್ಬಿಡ್ತಾರ ಅವ್ರು. ಬಹಳ ಆಕರ್ಷಣೆ ಇರ್ತದ, ರಂಜನೆ ಇರ್ತದ ಬದುಕು. ಯಾವ ಹೊತ್ತಿಗೆ ಏನಾಗ್ತೈತಿ ಹೇಳಕ್ ಬರಂಗಿಲ್ಲ. ಅದಕ್ಕೆ ಸ್ವಲ್ಪ ಎಚ್ಚರಿಕೆ ಇರ್ರಿ ಅಂತ ಹೇಳೋದು. ಲೈಕ್ ಡ್ರೀಮ್ ವರ್ಡ್, ಎಚ್ಚರ ಆದ್ರ ಮಾತ್ರ, ಎಚ್ಚರ ಆಗಿಲ್ಲ ಅನ್ನೋರು ಮಾತ್ರ ಬಹಳ ಹುಷಾರಿರ್ಬೇಕು. ಎಚ್ಚರ ಆಗೈತಿ ಏನ್ ನಮಗ, ಜಾಗೃತಿಯಿಂದ ಎಚ್ಚರ ಆಗೈತಿ ಏನು ಅನ್ನೋರು ಹುಷಾರಿ ಇರೋದು ಅವಶ್ಯಕತೆ ಇಲ್ಲ. ನೀವು ಎಲ್ಲರ ಹೋಗ್ರಿ, ಜಾಗೃತದಾಗಿಂದ ಎಚ್ಚರ ಆದೇವಿ ಅಂದ್ರೆ ಎಲ್ಲರ ಅಡ್ಡಾಡ್ರಿ. ನೀವೇನು ಹಾಳಾಗಂಗಿಲ್ಲ. ನಿಮ್ದೇನು ಜ್ಞಾನಕ್ಕೆ ಏನು ಚ್ಯುತಿ ಇಲ್ಲ. ಇಲ್ರಿ ನಾವು ಸ್ವಪ್ನದಿಂದ ಎದ್ದೇವಿ, ಇನ್ನು ಜಾಗೃತದಿಂದ ಎದ್ದಿಲ್ಲ ಅನ್ನೋರು ಮಾತ್ರ ಬಹಳ ಹುಷಾರಿ.
ಅಲ್ಲಿ ಇಲ್ಲೇ ಹೋಗ್ಬೇಡ್ರಿ. ನಾವ್ ಹೇಳುದು ಕಳಕಳಿಯಿಂದ ಒಂದ್ ಕಡೆ ನಿಂತ್ಕೊಂಡು ಗಟ್ಪುಟ್ಟಾಗಿ ಅಭ್ಯಾಸ ಮಾಡ್ರಿ, ಹಾಡ್ ಹಾಡ್ರಿ, ಬಾಪಾಟ್ ಮಾಡ್ರಿ, ಕರ್ಮಯೋಗ ಮಾಡ್ರಿ, ಧ್ಯಾನ ಮಾಡ್ರಿ, ಶ್ರವಣ ಮಾಡ್ರಿ, ಏನ್ ಬೇಕಾದ್ ಮಾಡ್ರಿ. ನಿಮ್ಮ ಉಪಜೀವನಕ್ಕಾಗುವಂತ ಕರ್ತವ್ಯ ಕರ್ಮಗಳನ್ನ ಆದಷ್ಟು ದೌಡ್ ಮುಗಿಸ್ರಿ. ಒಂದ್ 4 ತಾಸ್ನಾಗ 5-6 ತಾಸ್ನಾಗ ಮಾಡಿ ಮುಗಿಸ್ರಿ. ಅಡಿಗೆ ಮಾಡೋರು ಅಡಿಗೆ ಮಾಡ್ರಿ, ನೌಕರಿ ಮಾಡೋರು ನೌಕರಿ ಮಾಡ್ರಿ, ಬ್ಯಾಡ ಅನ್ನಂಗಿಲ್ಲ. ಟೈಮ್ ಅದ್ರಾಗಿಂದ ಉಳಿಸಿಕೊಂಡು ತಗೊಂಡ್ ಬಂದು ಟಿವಿ ನೋಡುದ್ ಬಿಡ್ರಿ, ಕತಿ ಹರಟಿ ಹೊಡಿಯೋದ್ ಬಿಡ್ರಿ. ಇದು ಕಳ್ಕಳಿ ಇಷ್ಟೇ. ಫಸ್ಟ್ ವಿ ಎಕ್ಸ್ಪೀರಿಯನ್ಸ್ ಅವರ್ ಮೈಂಡ್ ಥ್ರೂ ದ ಮೈಂಡ್, ವಿ ಎಕ್ಸ್ಪೀರಿಯನ್ಸ್ ಅವರ್ ಬಾಡಿ, ಅಂಡ್ ಥ್ರೂ ಅವರ್ ಬಾಡಿ ವಿ ಎಕ್ಸ್ಪೀರಿಯನ್ಸ್ ದ ವರ್ಲ್ಡ್. ಎದ್ದ ಮೇಲೆ ಏನಾಗ್ತದ? ಮುಂಜಾನೆ ಅಹಂ ಪ್ರಜ್ಞೆ. ಆಮ್ಯಾಗ ಏನಾಗ್ತದ್ರಿ? ಅಹಂ ಪ್ರಜ್ಞೆ ಬಂದ್ಮೇಲೆ ಶರೀರದಾಗ ನಾನು ಅನ್ನುವಂಥದ್ದು ಉದ್ಭವ ಆಗ್ತದೆ. ಮೊದಲು ಎದ್ದು ಗಳಕಿನ ಗಾಢ ನಿದ್ರೆಯಿಂದ ಎದ್ವಿಪ ಮುಂಜಾನೆ. ಒಂದೇದು ಅಹಂ ಪ್ರಜ್ಞೆ. ಆಮ್ಯಾಗ ಎರಡನೇದು ಯಾವ್ದು ಬರ್ತದ್ರಿ? ನನ್ನದು. ನನ್ನದು. ಇದಂ. ಅಹಂ ಮತ್ತು ಇದಂ ಇವ ನೋಡ್ರಿ ಎರಡು ಕೊಂಬು. The mind is primarily object. Different levels. What is common to all the three is they are all objects. The mind is primary object. The body is secondary object. The world is tertiary object. ಆ ಮನಸ್ಸು ಅನ್ನುವಂಥದ್ದು ಮೊದಲು ತೋರ್ತದ, ಅದು ಒಂದನೇ ವಿಷಯ. ಎರಡನೇದು ಶರೀರ ತೋರ್ತದ, ಇದು ಎರಡನೇ ವಿಷಯ. ಮೂರನೇದು ಜಗತ್ತು ತೋರ್ತದ, ಅದು ಮೂರನೇ ವಿಷಯ. Even though these are three different levels, what is common in all the three is that they are all objects. ಇವು ಮೂರಾಗಿ ಕಾಣಕತ್ತಾವ. ಈ ಮೂರನ್ನು ಮಾಡಿ ಒಂದನ್ನಾಗಿ ಮಾಡಕ್ ಬರ್ತೈತೆ ನೋಡ್ರಿ. ಮನಸ್ಸು, ಶರೀರ, ಈ ಜಗತ್ತು ಮೂರು ಕಾಣಕತ್ತಾವಲ್ಲ, ಈ ಮೂರನ್ನ ಒಂದ್ರಾಗ ಕೂಡಿಸಿ ಹೇಳಕ್ ಬರ್ತೈತೆ ನೋಡಿ ವಿಚಾರ ಮಾಡ್ರಿ. ಸುಳ್ಳು ಅಂತ ವಿಚಾರ ಮಾಡ್ರೆ ಮುಗಿದೋಗ್ತಾರಲ್ಲ. ಅಲ್ಲಲ್ಲ, ಈಗ ನಿಮಗೆ ಇನ್ನೂ ಒಂದು ಹಿಂಟ್ ಕೊಡ್ತೇನೆ. ಮನಸ್ಸು ಕೂಡ ಪ್ರಮುಖವಾದಂತ ಒಂದು ವಸ್ತು, ವಿಷಯ ವಸ್ತು. ಶರೀರ ಅನ್ನುವಂಥದ್ದು ಇನ್ನೊಂದು ಎರಡನೇ ರೀತಿಯಿಂದ ಬರುವಂತ ವಿಷಯ ವಸ್ತು. ಜಗತ್ತು ಅನ್ನುವಂಥದ್ದು ಮೂರನೇ ರೀತಿಯಿಂದ, ಮೂರನೇ ಕ್ಷಣಕ್ಕೆ ಕಾಣುವಂತಹದ್ದು ಒಂದು ವಿಷಯ ವಸ್ತು. ಇವು ಮೂರಲ್ಲಿ ಏನ್ ಕಾಮನ್ ಅದ, ಸಾಮಾನ್ಯ ಏನದ? ಮೂರು ದೃಶ್ಯದವ್ರಿ, ಮೂರು ವ್ಯವಹಾರಿಕ ಸತ್ಯದವ್ರಿ. ಮೂರು ದೃಶ್ಯದವ, ಮೂರು ವ್ಯವಹಾರ ಸತ್ಯದವ. ಆ ಶಬ್ದದಾಗ ಹುಡುಕ್ಬೇಕಂದ್ರ ವಸ್ತು ಅನ್ನೋದೈತಿಲ್ರಿ, ಆಬ್ಜೆಕ್ಟ್ ರೀ. ಆಬ್ಜೆಕ್ಟ್. ವೆರಿ ಗುಡ್. ಏನ್ ಕಲ್ತೀರಿ ಸಹನಾ ನೀವು? BA ಆಗಿದ್ರಿ ಪೂರ್. ವೆರಿ ಗುಡ್. ಕಾಂಪ್ಲೆಕ್ಸ್ ಅಲ್ಲ, ಆಬ್ಜೆಕ್ಟ್ ಅನ್ನೋದು ಬರ್ಬೇಕಲ್ಲ ಬಾಯಾಗ. ಬಹಳ ಚಂದ ತಿಳಿತದ ಅರ್ಥ. ಸಬ್ಜೆಕ್ಟ್ ಆಬ್ಜೆಕ್ಟ್ ಡಿವಿಯೇಷನ್ ವಿ ಕಾಲ್ ಇಟ್ ಇನ್ ಇಂಗ್ಲಿಷ್. ಅದು ಕನ್ನಡದಾಗ ಅಷ್ಟು ಹೇಳಿದ್ರೆ ಮಜಾ ಬರಂಗಿಲ್ಲ. Even though these are all three different levels, is common to all them is they are all objects. ಅದನ್ನೇ ಆಗತ್ತ. The second line of 36th verse is an important line of ಮಾಂಡುಕ್ಯ ಕಾರಿಕ. ಈ 36ನೇ ಶ್ಲೋಕದಾಗ ಕಾರಿಕೆ ಒಳಗ ಎರಡನೇ ಲೈನ್ ಐತಲ್ಲ, ಇದು ವೇದಾಂತದ ಹೃದ್ಗತ ಭಾವ ಐತೆ ಅಂತ ಹೇಳ್ತಾರ. ಏನಂತಾರೆ ಇವರು? ಯಥಾ ಕಾಯ ತಥಾ ಸರ್ವಂ ಚಿತ್ತ ದೃಶ್ಯಂ ಅವಸ್ತುಕಂ. ಅಂಡರ್ಲೈನ್ ಮಾಡ್ರಿ ಅಂತಾರ. Just as the dream body, mind and the world, ಸ್ವಪ್ನದಲ್ಲಿದ್ದಂತಹ ಮನಸ್ಸು, ಶರೀರ, ಜಗತ್ತು ಹೆಂಗದನೋ ಹಂಗ ಏನದಾವು ಅಂತಂದ್ರ, ಯಾವುದು ನಮಗ ಅನುಭವಕ್ಕೆ ಬರ್ತದ ಅದು ಎಲ್ಲರ ಬರ್ಲಿ, ಯಾವ್ದು ಅನುಭವಕ್ಕೆ ಬರ್ತದ ಅದು ಸ್ವಪ್ನರ ಇರ್ಲಿ, ಅದು ಜಾಗ್ರತರ ಇರ್ಲಿ, ಸುಡುಗಾಡದಾಗ ಇರ್ಲದು, ಸ್ವರ್ಗದಾಗ ಇರ್ಲದು, ಅದು ಏನದು? ಅದು ಮಿಥ್ಯಾದ. ಇಟ್ ಈಸ್ ಕಂಡೀಷನಲಿ ರಿಯಲ್, ನೋನ್ ಆಸ್ ವ್ಯಾವಹಾರಿಕ ಸತ್ಯಂ. ಅದು ಸಾಪೇಕ್ಷಕ ತೋರಾಗತ್ತದ. ಒಂದು ಕಾಲದಲ್ಲಿ ಸತ್ಯ ತೋರಾಗತ್ತದ, ಇನ್ನು ಎರಡು ಕಾಲದಲ್ಲಿ ಇಲ್ಲ. ಯಾವ್ದೋ ಒಂದು ಕಾಲದಾಗ ತೋರ್ತದ, ಸ್ವಪ್ನದಾಗ ತೋರ್ತದ, ಜಾಗ್ರತ ಸುಷುಪ್ತಿ ಒಳಗಿಲ್ಲ. ಜಾಗ್ರತದಾಗ ತೋರ್ತದ, ಸ್ವಪ್ನ ಸುಷುಪ್ತಿ ಒಳಗಿಲ್ಲ. ಸುಷುಪ್ತಿ ಒಳಗ ತೋರ್ತದ, ಜಾಗ್ರತ ಸ್ವಪ್ನದಲ್ಲಿ ಇಲ್ಲ.
ಯಾವ್ದೋ ಒಂದು ಕಾಲದಾಗ ತೋರ್ತದ. ದೆನ್ ವಾಟ್ ಇಸ್ ಗಾಡ್? ದೇವ್ರಂದ್ರೆ ಏನ್ರಿ? If the God is an object of experience, he is neither in waking nor in a dream state. If a God is an object of experience, i.e. in either state, a waking or a dream state, that God is also a conditional reality. ನಿಮ್ಮ ದೇವರು ಯಾವುದೇ ಒಂದು ಅವಸ್ಥೆದಾಗ ತೋರ್ತಾನ ಅಂದ್ರ ಅವನು ಸುಳ್ಳ. ಹೌದು, ಸುಳ್ಳ. ನಮ್ಮ ಮನಿಯೊಳಗ ನಾವು ದೇವಿ ಉಪಾಸಕರ ದೇವ್ರಿ, ಸುಳ್ಳು. ನೀ ಯಾವ ಅವಸ್ಥೆ ಒಳಗನ್ನು ನೀವು ಪೂಜೆ ಮಾಡಾಕತ್ತಿದಿ? 3 ಅವಸ್ಥೆ ಒಳಗೆ ಮಾಡಾಕತ್ತಿದಿ, ಇನ್ನು 1 ಅವಸ್ಥೆ ಮಾಡಾಕತ್ತೀವಿ. ಜಾಗ್ರತ ಮಾಡ್ತೇವ್ರಿ. ಸ್ವಪ್ನದ ಯಾರು ಮಾಡ್ತಾರ್ರಿ ಪೂಜೆ? ನೀವು ಒಳ್ಳೆ ಹೊಂಟ್ರಲ್ಲ. ನಮ್ಮ ಮನಿ ದೇವ್ರಿ ಯಾವ್ದ್ರಿ? ನಿಮ್ ಮನಿ ದೇವ್ರು ವೀರಭದ್ರ ದೇವ್ರು, ಖಡಕ್ ದೇವ್ರು ಅದರಿ. ನಮ್ಮ ಮನಿ ದೇವ್ರು ಬಾಲಾಜಿ ಇಲ್ರಿ, ನಮ್ಮ ಮನಿ ದೇವ್ರು ಎಲ್ಲಮ್ರಿ. ಮತ್ತ ಇಲ್ರಿ, ನಮ್ಮ ಮನಿ ದೇವ್ರು ಬಾಲಾಜಿ ರೀ. ನಮ್ಮ ಮನಿ ದೇವ್ರು ಶ್ರೀಶೈಲ್ ರೀ. ನಾವು ಬಹಳ ಖಡಕ್ ದೇವ್ರು ಮಾಡ್ಕೋತೀವ್ರಿ. ಎಷ್ಟ್ ಅವಸ್ಥೆ ಒಳಗ ಪೂಜೆ ಮಾಡಾಕತ್ತಿಪ್ಪ? 3 ಅವಸ್ಥೆಯಾಗ ಮಾಡಾಕತ್ತೇನ? ನಿಮ್ ದೇವ್ರು 3 ಅವಸ್ಥೆದಾಗ ಅದಾನ ಏನು 1 ಅವಸ್ಥೆ ಒಳಗ ಅದಾನೋ? ಮತ್ 1 ಅವಸ್ಥೆ ಒಳಗೆ ಇದ್ದಿದ್ದಕ್ಕ ಏನು ಸತ್ಯ ಅನ್ಬೇಕು ಏನು ಮಿಥ್ಯ ಅನ್ಬೇಕು? ಮಿಥ್ಯ ಅನ್ಬೇಕ್ರಿ. ಅಂದಿರಿ ಇನ್ನು ಒಮ್ಮೆರ? ಈಗ ಅಂದ ಬಿಟ್ಟಿರ್ಲೆ ಅಂದ್ರ ಪಾರಾಗಿರ್ ಬಿಡ. ಈಗ ನಾಕ್ತಾರೆ ಏನು ಮೊದಲ ಎಂದಿರೋ ಅಂತ ಕೇಳಿರಿ ಅವ್ರು. ಅಲ್ಲ ಈಗ ಯಾರು ಅನ್ನಗತ್ತಿರಲ್ಲ ಅದ್ರ ಪಾರಾಗಿರ ಅಂತ ಲೆಕ್ಕ. ನಮಗೇನ್ ಮೊದಲು ಯಾರು ಅಂತಾರ್ರಿ? ಮೊದಲು ಯಾರು ಅನ್ನಕ್ ಸಾಧ್ಯ ಇಲ್ಲ. ನಾವ ಹೇಳೋರ ಅಂದಿಲ್ಲ. ಗಾಡ್ ಈಸ್ ಅನ್ ಆಬ್ಜೆಕ್ಟ್ ಕೆನಾಟ್ ಬಿ ಅನ್ ಅಲ್ಟಿಮೇಟ್ ಟ್ರುತ್. ಇಟ್ ಈಸ್ ಗಿವನ್ ಇನ್ ಕೇನೋಪನಿಷತ್. ಪರಮಾತ್ಮ ದೃಶ್ಯ ಆಗ್ಯಾನ ಅನ್ನುವಂತಹದ್ದು, ಇದು ಪಾರಮಾರ್ಥಿಕ ಸತ್ತ ಅನ್ನುವಂತಹದ್ದು, ಇದು ಸುಳ್ಳು ಅಂತ ತಿಳ್ಕೊಂಡು ಕೇನೋಪನಿಷತ್ ಹೇಳ್ಕೊಂಡ್ ಬಂದದ. ನೇ ಇದಂ ಯದಿದಂ ಉಪಾಸತೆ ಏನ್ ಹೇಳೈತಿ ಮಂತ್ರ? ಕೇನೋಪನಿಷತ್ ಮಂತ್ರ. ಕೇನೋಪನಿಷತ್ ಮಂತ್ರನ ನಾಳೆ ಶಿವಪುತ್ರಪ್ಪನವ್ರ ಏನದ ಒಂದು ಕಾರ್ಯಕ್ರಮ ಮಾಡಕತ್ತಾರಲ್ಲ, ದಿನಾಚರಣೆ. ಶಿವಪುತ್ರಪ್ಪನವ್ರದು 18ಕ್ಕೆ ಇಲ್ಲ 21, 22, 23. 3 ದಿವಸ ಕಾರ್ಯಕ್ರಮ ಮಾಡಕತ್ತಾರಲ್ಲ, ಅದರಲ್ಲಿ ಒಂದು ಕೇನೋಪನಿಷತ್ತಿನ ಮಂತ್ರ ಇಟ್ಟಾರ. ನಾವಂತೂ ಕೇನೋಪನಿಷತ್ ಪೂರ್ಣ ಅಭ್ಯಾಸ ಮಾಡೇವಿ. ನೈದಂ ಯದಿದಂ ಉಪಾಸತೆ. ಯಾರು ಯಾವ ದೇವರನ್ನು ಉಪಾಸನೆ ಮಾಡಕತ್ತಾರ ಆ ದೇವರು ನಿಜವಾದ ದೇವರಲ್ಲ. ದ ಆಬ್ಜೆಕ್ಟ್ ಆಫ್ ಉಪಾಸನಾ ಕೆನಾಟ್ ಬಿ ದ ಅಲ್ಟಿಮೇಟ್ ರಿಯಾಲಿಟಿ. ಅದು ಪಾರಮಾರ್ಥಿಕ ಸತ್ತ ಅಲ್ಲ. ನೀವು ಮಾಡಕತ್ತೀರಂದ್ರೆ ವ್ಯವಹಾರಿಕ ಸತ್ತದಾಗ ಐತಿ. ಒಂದೇ ಕಾಲದಲ್ಲಿ ಅದ, ಜಾಗೃತ ಕಾಲದಲ್ಲಿ ಅದ. ಗಾಡ್ ಇಸ್ ರಿಕಗ್ನೈಸ್ಡ್ ಆಸ್ ಆತ್ಮ ದ ತುರಿಯಂ. ಆ ದೇವ್ರನ್ನ ನಾ ತುರಿಯ ಅಂತ ಯಾವಾಗ ಗುರುತಿಸ್ತೇವಿಯೋ, ಅವ್ ಎಲ್ಲಿ ಗುರುತಿಸ್ತೇವ್ರಿ ತುರಿಯನನ್ನ? ಆ ದೇವ್ರನ್ನ ತುರಿಯ ಅಂತ ತಿಳ್ಕೊಂಡು ಗುರುತಿಸಾಕ ನಾವ್ ಎಲ್ಲಿ ಋಷಿಕೇಶಕ್ಕೆ ಹೋಗ್ಬೇಕೇನ್ರಿ? ಬಾಲಾಜಿ ದೇವಸ್ಥಾನಕ್ಕೆ ಹೋಗ್ಬೇಕೇನ? ಯಾವ್ದು ತಿರುಪತಿಗೆ ಹೋಗ್ಬೇಕೇನ್ರಿ? ದೇವ್ರು ತುರಿಯ ಅನ್ನುವಂಥದ್ದು ಗುರುತಿಸ್ಬೇಕಾದ್ರೆ ಎಲ್ಲಿ ಹೋಗ್ಬೇಕ್ರಿ? ನಾವೇ ದೇವ್ರಪ್ಪ ನಮ್ ಸ್ವರೂಪ. ಎಲ್ಲಿ ಹೋಗುವ ಅವಶ್ಯಕತೆ ಮತ್ತ ದ್ಯಾಟ್ ಗಾಡ್ ಈಸ್ ಆ ದೇವ್ರು ಏನದನ ಪಾರಮಾರ್ಥಿಕ ಅದನೋ ಏನು? ಈಗ ನಾವ್ ಹಿಡ್ಕೊಂಡೇವಲ್ಲ ಆ ದೇವ್ರು ಪಾರಮಾರ್ಥಿಕ ಐತೋ ವಿಚಾರ ಮಾಡ್ರಿ. ಗಾಡ್ ಈಸ್ ರಿಯಲ್, ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಇತಿ ಮನ್ಯಂತೆ. ಅದು ನಾನೇ. ಅದು 4ನೇ ಅಂತಂದ್ರು ಕೂಡ ಅದು ನಾನೇ. ನಿಜವಾದ ಗರ್ಭಗುಡಿ ಒಳಗೆ ಪ್ರವೇಶ ಮಾಡಿ ನಿಜವಾಗಿ ಉದಿನ ಕಡ್ಡಿ ಬೆಳಗಿದಂಗ ಆತ್ ನೋಡ್ರಿ. ನಿಜವಾಗಿ ನಾವು ಇವತ್ತ ನಿಜವಾದ ದೇವರನ್ನ ನಾವು ಇವತ್ತ ನಮಗ ಗೌಡಪಾದರು ತೋರಿಸಿಕೊಟ್ರು. ಮತ್ತ 2 ದಿವಸ ನಾವು ಹೋಗಿದ್ವಲ್ರಿ, ಪಾಳೆ ಹಚ್ಚಿ 500 ರೂಪಾಯಿ ಪಾಳೆ, 100 ರೂಪಾಯಿ ಪಾಳೆ, ಎಲ್ಲೆಲ್ಲಿ ಹೋದ್ರೆ ಎಷ್ಟೆಷ್ಟೋ ಪಾಳೆ ಅದಾವಂತಲ್ರಿ. ಮತ್ತ ಅವೆಲ್ಲ ಎಂತ ದೇವ್ರು ಸುಳ್ಳು ಅಲ್ರಿ ಅವು? ನೋಡ್ರಿ, ಸುಳ್ಳ ಸಕಾಮ ಭಕ್ತಿವ್ರಿ ಅಪ್ಪಾರ. ಸುಳ್ಳನ್ನಕ ಶಕ್ತಿ ಬಂದಿತ್ತದ. ಸಕಾಮ ಪಕಾಮ ಎಲ್ಲ ಸುಳ್ಳು.
ಅವ್ ಇದು ಗುರುತು ರೀ. ತಿಳ್ಕೊಳಕ್ ಅದು ಮಾಡ್ಯಾರ್ರಿ. ಇದನ್ನ ನೀವು ತಿಳ್ಕೊಳಕ್. ತಿಳ್ಕೊಳಕ್ ಅವ್ರು ಅವ್ ಮಾಡ್ಯಾರ ಹೊರಗೆ. ಸಾಂಕೇತಿಕ. ಸಾಂಕೇತಿಕ ಮಾಡ್ಯಾರ ಅವನ್ನ. ಅವ್ರು ನೀವು ಅವನ ಖರೆ ಅಂತ ಕುಂತೀರ್ರಿ. ಒಂದ್ ಮಗುಗೆ ಅವ ಕುದುರೆ ತಂದ್ ಕೊಡಿ ಅಜ್ಜ, ಕುದುರೆ ತಂದ್ ಕೊಡು ಅನ್ನಂತ ಅವ ವಯಸ್ ಜಾತ್ರೆಗ ಬನಶಂಕರಿ ಜಾತ್ರೆಗೆ ಹೋಗಿದ್ನಂತ. ಇವ್ರು ಶಿವಪುತ್ರಪ್ಪನವ್ರು ಹೋಗಿದ್ರಲ್ಲ ಕೊಪ್ಪಳ ಜಾತ್ರೆಗ. ಕೊಪ್ಪಳ ಜಾತ್ರೆಗ ಮೊಮ್ಮಗ ಒಂದ್ ಕುದುರೆ ತಂದ್ ಕೊಟ್ರಂತ ಕಟ್ಗಿದ. ಆ ಕೊಬ್ಬರಿ ಅದನ್ನ ತಂದ್ ಕೊಡತ್ಲೇನ ಅದ್ರ ಮ್ಯಾಗ ಕುತ್ಕೊಂಡ ಟಕ 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 ಅದು ಹಂಗ ಉಳ್ಳಾಡಕತ್ತು. ಅದ್ರ ಮ್ಯಾಗ ಎಂಜಾಯ್ ಮಾಡಾಕತ್ತ ಅವ. ಅವ್ನ್ ಗೊತ್ತಾತಿಲ್ಲ ಅವಂಗ ಅದು ಏನದು ಕುದುರೆ ಅಂದ್ರೆ ಇದ ಅಂತ ತಿಳ್ಕೊಂಡ. ಏನ್ ಕುದುರೆ ಬ್ಯಾರೆ ಐತೆ ಅಂತ ತಿಳ್ಕೊಂಡಾನು. ಅವ್ ಅದ ಕುದುರೆ ತಿಳ್ಕೊಂಡ್ ಅದಕ್ಕೆ ಹಂಗ ಮಾಡತ್ತೇನ್ರಿ. ಮತ್ತ ನಾವೀಗ 70 ವರ್ಷ ಆಗೇವಿ. ನಾವೇನು ಹುಡುಗರದೇವ ಏನ ಮುದುಕರಾಗ್ಯವ ದೊಡ್ಡವರಾಗ್ಯವ? ತಿಳಿದಿಲ್ಲ ಅಂದ್ರೆ ಹುಡುಗನರಿ. ದುಂಡೇನರಿಗೆ ವಯಸ್ಸೇ ಆಗಿಲ್ಲ ಸರ್, ಅವ್ರು ಹಂಗ ಅದಾರ ಸರ್ ಯಾವಾಗ್ಲೂ. ನೀವ್ ಹಂಗ ನೋಡ್ರಿ ಈಗ. ಮೋಸ್ಟ್ಲಿ ಇದ್ರ ರಿಪೀಟ್ ಮಾಡಿದ್ದೆ ಅನ್ಸತಿ. ಇಲ್ಲಿ ನಾ ಬರ್ದೇನೆ ಟಿಕ್ ನಿನ್ನೆ ಹೇಳೇನಂತ. ನಿನ್ನೆಲ್ಲ ಮೊನ್ನೆ ಹೇಳಿದ್ದಕ್ಕೆ ಅದ ನನಗೆ ಇನ್ನೊಮ್ಮೆ ಹೇಳ್ಬೇಕ ಅನಸ್ತೇನ ನನ್ಗೆ ಗೊತ್ತಿಲ್ಲ. ಇನ್ನೊಮ್ಮೆ ಹೇಳಿಬಿಟ್ಟೇನ್ರಿ. ಮುಂದ್ ಹೋಗ್ಬೇಕಾಗಿ ರಿಪೀಟ್ ಹೊಡಿತೀವಿ ಗಾಡಿ. ತೋರಿ ರಿಪೀಟ್ ಆದ್ರೆ ಚಲೋ ಆಗೈತೆ ನಮ್ಗೆ ಈಗ. ಬಾರಿ ಎಂಜಾಯ್ ಮಾಡಿ ಸರ್ ಇವತ್ತು. ಪರ್ಫೆಕ್ಟ್ ಆಕತ್ರಿ. ಇವತ್ತರ ಕೇಳಿರೋದು ಹೊಸದಾಗಿ ಕೇಳಿದಂಗಾರ ಇದು ವಿಷಯ. ಪರ್ಫೆಕ್ಟ್ ಆಕತ್. ನನಗ ಕೇನೋಪನಿಷತ್ ಬರೋದು 3 ಮಂತ್ರ ಅದಾವ್ರಿ ಅದಕ್ಕೆ ಸಂಬಂಧಪಟ್ಟು. ಅದಾವ ಒಂದ್ ಮಂತ್ರ ಇವ್ರು ಇಟ್ಟಾರ. ಓದ್ಲೇನ್ರಿ ಅದನ್ನ ಅಷ್ಟ ಇದನ್ನ ಅಷ್ಟ ಓದು ಅಷ್ಟ ಒಂದ ಮಂತ್ರ ಓದ್ತೇನೆ. ಹೌದು. ಯಕ್ಷುಷಾ ನ ಪಶ್ಯತಿ ಏನ ಚಕ್ಷುಂಗಂಶಿ ಪಶ್ಯತಿ ತದೇವ ಬ್ರಹ್ಮ ತ್ವಂ ವಿದ್ಧಿ ನ ಇದಂ ಉಪಾಸತೆ. ಯಾವುದನ್ನು ಕಣ್ಣಿಂದ ನೋಡಲಾರೆವೋ, ಯಾವುದರಿಂದ ಕಣ್ಣುಗಳು ನೋಡುತ್ತವೆಯೋ ಅದನ್ನೇ ನೀನು ಬ್ರಹ್ಮವೆಂದು ತಿಳಿ. ಯಾವುದನ್ನು ಇದು ಬ್ರಹ್ಮ ಎಂದು ಜನರು ಉಪಾಸನೆ ಮಾಡುತ್ತಾರೆಯೋ ಅದು ಬ್ರಹ್ಮವಲ್ಲ. ಯಾವುದರಿಂದ ಕಿವಿಯು ಕೇಳುವ ಶಕ್ತಿಯನ್ನು ಪಡೆದಿದೆಯೋ ಅದೇ ಬ್ರಹ್ಮ. ನಾವು ಇದು ಬ್ರಹ್ಮ ಎಂದು ಉಪಾಸನೆ ಮಾಡುವುದು ಬ್ರಹ್ಮವಲ್ಲ. ಯಾವುದನ್ನು ಪ್ರಾಣಿ ಶಕ್ತಿಯಿಂದ ಮೂಸಲಾರೆವೋ, ಯಾವುದರಿಂದ ಪ್ರಾಣಿ ಶಕ್ತಿಯು ಗಂಧದ ವಿಷಯ ಕಡೆ ಕಳಿಸಲ್ಪಡುವುದೋ ಅದನ್ನೇ ಬ್ರಹ್ಮವೆಂದು ತಿಳಿ. ಯಾವುದನ್ನು ಇದು ಬ್ರಹ್ಮ ಎಂದು ಉಪಾಸನೆ ಮಾಡುತ್ತಾರೆಯೋ ಅದು ಬ್ರಹ್ಮವೇ ಅಲ್ಲವೇ ಅಲ್ಲ. ಹಿಂಗ ಅಷ್ಟು ಇಂದ್ರಿಯಗಳಂತ ಹೇಳ್ಯಾರ. ಅದೇ ಅದು ನೋಡ್ರಿ ಎಷ್ಟು ಮಹಾವಾಕ್ಯ ಅದ ನೋಡ್ರಿ. ಅದ್ರ ಕೇನೋಪನಿಷತ್ ಎಷ್ಟ್ ಸಣ್ಣ ಮಂತ್ರ ಉಪನಿಷತ್ತು, ಎಷ್ಟು ಮಹಾವಾಕ್ಯಗಳದಾವ. ಎಷ್ಟೊಂದು ಧೈರ್ಯ ಬೇಕ್ರಿ ಆ ಮಾತನ್ನ ನಾವು ಅದನ್ನ ತಿಳ್ಕೊಂಡು ಅರ್ಗಿಸ್ಕೊಳಕ ಎಷ್ಟು ಶಕ್ತಿ ಬೇಕಾಗ್ತದ. ಸಣ್ಣಂದ ಇರ್ತೇಳಿ ನಮ್ಮ ಮನ್ಯಾಗ ತಾಯಿ ತಂದಿ ಹಿಡ್ಕೊಂಡು ಪೂಜೆ ಮಾಡ್ಕೊಂಡ್ ಬಂದಿದ್ ದೇವ್ರು ಸುಳ್ಳು ಅಂತಾರ. ನಿಜವಾದ ದೇವ್ರು ನಿನ್ನೊಳಗ ಐತೋ ತುರಿ ಅನ್ನೋದು ಗುರ್ತಿಸು ಅಂತಾರ. ನಾವ್ ಎಷ್ಟ್ ಮಂದಿ ಗುರ್ತಿಸಿದಲ್ಲಿ ಉಳ್ಕೊಂಡ್ ನಿಂತೇವಿ ವಿಚಾರ ಮಾಡ್ರಿ. ಪರೋಕ್ಷವಾಗಿ ಗೊತ್ತಾಗೈತೆ, ಅಪರೋಕ್ಷ ಆಗಿಲ್ಲ. ಅಪರೋಕ್ಷ ಉಪಯೋಗ ಬೀಳಂಗಿಲ್ಲ. ಅದನ್ನ ಹೇಳ್ಬೇಕಾಯ್ತು ಇವ್ರು ಯಾರು ಇನ್ನೊಬ್ರಿಗೆ, ನಮ್ಮ ಗಿರಿಜಮ್ಮ. ಪರೋಕ್ಷ ಜ್ಞಾನ ಆದ್ರೆ ಏನೂ ಉಪಯೋಗ ಇಲ್ಲ. ಅಪರೋಕ್ಷ ಜ್ಞಾನ ಆದ್ರನ ನಿಮಗ ಜಡ್ಡು ಬಿಡ್ತೈತೆ. ಅಲ್ಲಿ ಮಠ ಜಡ್ಡು ಬಿಡುವುದಿಲ್ಲ. ಅಲ್ರಿ ಅಪ್ಪರಿ ಅದನ್ನ ಸೂರ್ಯ ಅದೀನಿ ಅಂತ ನಾ ತಿಳ್ಕೊಂಡಿನ್ರಿ ಅಪ್ಪರೇ. ಆದ್ರ ಮತ್ ಇದು ಹೊರಗ್ ನಾವ್ ವ್ಯವಹಾರ ಮಾಡೋ ಮುಂದ ಅದು ಏನಾರ ಒಂದ್ ಹಾನಿ ಆತಂದ್ರ ದುಃಖ ಆತಂದ್ರ ಅಲ್ಲಿ ಪಟಕ್ನ ನೆನಪು ಬರ್ಬೇಕ್ರಿ. ಅದು ಬೇಕಾಗಿತ್ರಿ ಇಷ್ಟ. ನಿಮಗೆ ಒಂದ್ ಕೆಲವೊಂದು ನಿನ್ನೆ ಸಿಕ್ಕೈತಿ ನಿಮಗ್ ಪ್ರಶ್ನೆಕ ಉತ್ತರ ಹೇಳಾಕ. ವಿಚಾರ ಚಂದ್ರೋದ ವಿಚಾರ ಸಾಗರ ಐತೆ ನಿಮ್ ಕಡೆ. ಐತ್ರಿ ಕೇಳಿರೇನು ಗುರುಮುಖ ಮೊದಲ? ಇಲ್ರಿ ಅಪ್ಪರಿ ಕೇಳಿಲ್ಲ. ಅಲ್ಲಿ 4ನೇ ಅಧ್ಯಾಯದಾಗ ಒಂದ್ ಕಡೆ ನಿಮ್ ಪ್ರಶ್ನೆ ಬಂದದ. ಅಲ್ಲಿ ಶಿಷ್ಯ ಕೇಳ್ತಾನ ಪ್ರಶ್ನೆ. ಅಲ್ಲಿ ಓದ್ಕೊಡ್ರಿ, ಅದು ಗುರುಮುಖೇನ ತಿಳಿತದ. ಹಂಗ ನಿಮ್ಗೆ ತಿಳಿಯಾಕಿಲ್ಲ. ನಾ ಹೇಳ್ತೀನಿ ರೆಫರೆನ್ಸ್. ನಾನು ಓದಾಗತ್ತಿದ್ದೆ, ನಿಮಗ ಸಂಬಂಧಿತ ಆಗ್ತದ ಅಂತ ಹೇಳ್ತೀನಿ.
ನೀನು ಪ್ರಮಾಣ ಬೌದ್ಧ ಬಂದತ್ರಪ್ಪ ಅದ. ಎಲ್ಲಾ ಕಡೆ ಬರ್ತದ್ರಿ, ಎಲ್ಲಾ ಕಡೆ ಬರ್ತದ. ಪರ್ಟಿಕ್ಯುಲರ್ ಆಗಿ ಅದು ಅವ್ರಿಗೆ ಅನುಕೂಲ ಆಗುವಂತದ. ಅವ್ರ ಏನೋ ಪ್ರಶ್ನೆ ಕೇಳಿದ್ರ ಅದಕ್ಕೆ ಅವ್ರಿಗೆ ನೆನಪಾತದ, ಹೇಳ್ಬೇಕು ಅಂತ ಒಂದ್ ಕಡೆ ಇಟ್ಟೇನಿ. ನೋಡ್ತೇನೆ ಒಂದ ನಿಮಿಷ. ಪ್ರಶ್ನೆ ಎಷ್ಟ್ ಚಂದ ಇಟ್ಟಾನ ಅಂತಂದ್ರ, ಹಾ ಪ್ರಶ್ನೆ 156ರಿಂದ 158. 4ನೇ ತರಂಗ. ಯಾರಿಗೆ ಇನ್ನೂ ಅಪರೋಕ್ಷ ಜ್ಞಾನ ಆಗಿಲ್ಲ, ಇನ್ನೊಮ್ಮೆ ಓದ್ಕೊಡ್ರಿ ಇದನ್ನ. ಬೇಕಾದ್ರೆ ಇದಿಷ್ಟ ಹೇಳಂದ್ರೆ ನಾಳೆ ಹೇಳ್ತೇನಂತ. ಪ್ರಶ್ನೆ 156ರಿಂದ 158ನೇ ಪ್ರಶ್ನೆ. ಶಿಷ್ಯನ ಪ್ರಶ್ನೆ ಅದ. ವಿಚಾರ ಸಾಗರ 4ನೇ ತರಂಗ. ಆಯ್ತ್ರಪ್ಪ ರೀ, ನಾಳೆ ಹೇಳಕ್ರತ್ರಿ, ನಾನು ಇವತ್ ನೋಡ್ತೀನಿ. ನೋಡ್ಕೊಡ್ರಿ. ಯಾರಿಗೆ ಅಪರೋಕ್ಷ ಜ್ಞಾನ ಆಗಿಲ್ಲ ಅವ್ರಿಗೆ ಅಲ್ಲೇ ಪ್ರಶ್ನೆ ಐತಿ. ಆ ವಿಷಯವನ್ನು ಬೇಕಾದ್ರೆ ಅಷ್ಟರ ಪೂರ್ತಕ ನೋಡ್ಕೊಂಡ್ರೆ, ಅಂದ್ರೆ ಹಿಂದಿಂದು ಮುಂದಿಂದು ಗೊತ್ತಿದ್ರೆ ತಿಳಿತೈತಿ. ನೋಡೋಣ ನಿಮ್ಗೆ ಏನ್ ತಿಳಿಲಿಕ್ಕಂದ್ರೆ ಮತ್ತೆ ಅದಕ್ಕೆ ಅದು ಒಂದ್ ಕಡೆಯಿಂದ ಹೋಗ್ಬೇಕದನ್ನ. ಮತ್ತೆ ನೀವು ಯಾರು ವಿಚಾರ ಸಾಗರ ಕೇಳೋರಿಗೆ ತಿಳಿತೈತಿ, ಉಳಿದವ್ರಿಗೆ ತಿಳಿದಿಲ್ಲ. ಮತ್ತೆ ಮಾಡೇ ಇಲ್ಲ, ಗುರುಮುಖೇನ ಮೊದಲಿಂದ ಎಲ್ಲ ಗ್ರಂಥ ಅಭ್ಯಾಸ ಇಲ್ಲ ಅಂದ್ರೆ ತಿಳಿದಿಲ್ಲ. ನಸ್ಕಿನ ನೀಲೂರಿ ಅಪ್ಪರ್ ಪಾಠ ಅಲ್ಲಿಗೆ ಬಂದಿತ್ತೈತ್ರಪ್ಪ. ಹೌದೇನ್ರಿ? ಹಾ ಹಾ. ಅಲ್ಲಿ 3 ಸಂಶಯಗಳು ಅದಾವ್ರಂತ ಶಿಷ್ಯ. 3 ಸಂಶಯಗಳಲ್ಲ, ಆ 3 ಸಂಶಯ ಇದ್ವು ಅಂದ್ರೆ ಜ್ಞಾನ ಆಗಿಲ್ಲ ಅಂತ ಅರ್ಥ. ಅದು 4ನೇ ಇದು ರೀ. ಫಸ್ಟ್ದಿಂದ ಓದಾಕತ್ತೀನ್ರಪ್ಪ ರೀ. ಸ್ವಲ್ಪ ಇನ್ನ ಬರೀ ಅವ್ರ ಶಿಷ್ಯರು ಅಲ್ಲಿ ಹೋಗ್ಯಾರ್ರಿ ಅಷ್ಟ ಓದಿನ್ರಿ. ಅಟ್ರ ಮಠ ತಿಳಿದದ್ರಿ ಅಪ್ಪ ರೀ. ಮುಂದಿಂದ ಓದ್ತೀನ್ರಿ. ಅದೆಲ್ಲ 1, 2, 3 ಎಲ್ಲ ಏನದರಿ ಸಾಮಾನ್ಯ ಅದಾವ. 4ನೇದ್ದು ತರಂಗ ಬಹಳ ಮುಖ್ಯವಾದ ತರಂಗ. ಅದು ಉತ್ತಮ ಅಧಿಕಾರಿ ಉಪದೇಶ. ಇಲ್ಲ ನಾವು 4ನೇ ಅಂದ್ರೆ ಉತ್ತಮ ಅಧಿಕಾರಿ ಇಲ್ಲ ಅಂದ್ರೆ 5ನೇದಾಗ ಮಧ್ಯಮ ಅಧಿಕಾರಿ ಉಪದೇಶ. ನಮ್ಗದು ತಿಳಿಲಿಲ್ಲ ಅಂತಂದ್ರ 6ನೇ ಅಧ್ಯಾಯದಾಗ ಕನಿಷ್ಠ ಅಧಿಕಾರಿ ಉಪದೇಶ. ನಮ್ಗದು ತಿಳಿಲಿಕ್ಕ ಅಂತಂದ್ರ ಹುಟ್ಟಾಕ ಸಾಯಾಕ ತಯಾರಾಗಾಕ ನಾವು ಸಾಮಾನ್ಯ ಜನರು, ಲೌಕಿಕ ಜನರಾಕಿ. ಇಷ್ಟ ಅದ ವಿಚಾರ ಸಾಗರ ಅಂದ್ರೆ ಅದಷ್ಟೇ. ಜೀವನ್ ಮುಕ್ತ ಚರಿತ್ರೆ 7, 8 ಅದಾವ. ಜ್ಞಾನಿಗಳು ಹೆಂಗಿರ್ತಾರ, ಅವ್ರ ಕೈವಲ್ಯ ಹೆಂಗಾಗ್ತದ, ಜೀವನ್ ಮುಕ್ತಿ ವಿಲಕ್ಷಣ ಆನಂದ ಹೆಂಗಾಗ್ತದ, ವಿಧೇಯ ಕೈವಲ್ಯ ಹೆಂಗಾಗ್ತದ, ಅದೆಲ್ಲ ಮುಂದೆ ಹೇಳ್ತಾರೆ 7, 8. ವಿಚಾರ ಸಾಗರ, ವಿಚಾರ ಚಂದ್ರೋದಯ ಗ್ರಂಥ ಬೇಸಿಕ್ ಗ್ರಂಥ ಇರಲ್ಲ. ಪೂರ್ಣವಾಗಿ ತಿಳ್ಕೊಂಡ್ರೆ, ಯಥಾರ್ಥವಾಗಿ ತಿಳ್ಕೊಂಡು ಗುರುಮುಖೇನ ಅಭ್ಯಾಸ ಮಾಡಬೇಕು. ಅದನ್ನ ಉಂಡಿದ್ದು ಪಚನ ಮಾಡ್ಕೋಬೇಕು. ಬರೀ ಹಂಗ ಓದಿದ್ರ ಕಾದಂಬರಿ ಓದಿರೋ ಬುದ್ಧಂಗೆ ತಿಳಿಯಂಗಿಲ್ಲ. ನೋಡ್ರಿ, ಬಹಳ ಮಂದಿಗೆ ಅದು ಕೊರತೆ ಅದ. ನಮ್ ಟೀಮ್ನಾಗ ಮಂದಿಗೆ ಅನಿಸ್ತ ನನಗ. ಅಲ್ಲೇ ಐತಿ ನಿಮ್ ಪ್ರಶ್ನೆಗೆ ಉತ್ತರದ. ಅದನ್ನ ನೋಡ್ಕೊಡ್ರಿ. ತಿಳಿತು ಸರಿ, ತಿಳಿಲಿಕ್ಕಂದ್ರೆ ಹೇಳಂದ್ರೆ ಹೇಳ್ತೇನೆ ಅನ್ನೋವರೆಗೆ ಇವತ್ತಿನ ಈ ನನ್ನ ಮಾತೃತ್ವ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.